ಮಾನ್ಯ ಕ್ಷೇತ್ರ ಸಂಘ ಚಾಲಕರಾದಂತಹ ಡಾಕ್ಟರ್ ವಾಮನ್ ಶೆಣೆಯವರೇ, ವಿಭಾಗ ಸಂಘ ಚಾಲಕರು ಮತ್ತು ಈ ಪುಸ್ತಕದ ಲೇಖಕರು ಆಗಿರುವಂಥ ಮಾನ್ಯ ನಾರಾಯಣ್ ಶೆಣೆಯವರೇ, ಡಾಕ್ಟರ್ ಜಿಯವರ ಚಿಂತನೆಯ ಕುಸಾಗಿ ಅರಳಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯದಲ್ಲಿ ಹಲವಾರು ದಶಕಗಳಿಂದ ಮತ್ತು ಅನೇಕರು ತಮ್ಮ ಸಂಪೂರ್ಣ ಜೀವನವನ್ನೇ ಸಮರ್ಪಿಸಿರುವ ಪ್ರೇಕ್ಷಕರು ಇಲ್ಲಿ ಕುಳಿತಿದ್ದೀರ. ಮತ್ತು ಹೊಸದಾಗಿ ಬಂದು ಸೇರಿಕೊಂಡಿರುವ ಈ ಪ್ರವಾಹದಲ್ಲಿ ಸೇರಿರುವ ಅನೇಕ ಹಿರಿಯ ಎಲ್ಲ ಸ್ವಯಂ ಸೇವಕರು ನಾವಿಲ್ಲಿದ್ದೀವಿ. ತಾಯಂದಿರು ಕೂಡ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಅಪೇಕ್ಷಿಸೋದು ಈ ಪುಸ್ತಕವನ್ನು ಕೊಂಡು ಓದಿ ಅಂತ. ಅದನ್ನು ನಾನು ಭಾಷಣಕಾರನಾಗಿಯೂ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಡಾಕ್ಟರ್ ಜಿ ಅವರ ಈ ಪುಸ್ತಕಕ್ಕೆ ಹೆಸರು ಯುಗ ಪುರುಷನ ಹೆಜ್ಜೆಯ ಗುರುತುಗಳು ಅಂತ. ಹೆಜ್ಜೆಯ ಗುರುತುಗಳು ಎಷ್ಟು ಬಲವಾಗಿದೆ, ಈಗಲೂ ಪ್ರಭಾವಿತವಾಗಿದೆ ಅಂದರೆ ಇವತ್ತಿನ ಕಾರ್ಯಕ್ರಮವೂ ಒಂದು ಸಾಕ್ಷಿ. ಕಾರ್ಯಕ್ರಮದ ಕೆಲವು ಲಕ್ಷಣಗಳು: ಸಂಘದಲ್ಲಿ ಚಪ್ಪಾಳೆ ಹೊಡೆಯುವಂಥ ಪದ್ಧತಿ ಇಲ್ಲ. ಡಾಕ್ಟರ್ ಜಿಯವರ ಪ್ರಭಾವ ಎಷ್ಟಿದೆ ಅಂದರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾರೂ ಚಪ್ಪಾಳೆ ಹೊಡೆಯೋದಿಲ್ಲ. ಭಾಳ ಕಷ್ಟಪಟ್ಟು ಯಾರೋ ಹೀಗೆ ತಟ್ಟಿದ್ರು ಪುಸ್ತಕ ಬಿಡುಗಡೆ ಆದಾಗ. ಅಥವಾ ಕಾರ್ಯಕ್ರಮ 5 ಗಂಟೆಗೆ ಅಂತ ಇತ್ತು, ಯೋಜಕರು ಯೋಚನೆ ಮಾಡಿದ್ರೆ 5 ಗಂಟೆಗೆ ಬಂದಾಗ ಚಹಾ ಕೊಟ್ಟು ಆಮೇಲೆ 5:15ಗೆ ಪ್ರಾರಂಭ ಮಾಡೋಣ ಅಂತ. ಆದರೆ ಹೆಚ್ಚಿನವರು 4:55ಕ್ಕಿಂತ ಮುಂಚೆನೇ ಇಲ್ಲಿ ಬಂದುಬಿಟ್ಟಿದ್ರು. ಹಾಗೆ ಬೇಗ ಪ್ರಾರಂಭ ಮಾಡೋಣ ಅಂತ ಬೇಗ ಪ್ರಾರಂಭ ಮಾಡಿದ್ರು. ಅಂದರೆ ಡಾಕ್ಟರ್ ಜಿಯವರ ಕೇವಲ ಚಿಂತನೆ ಇರಲಿಲ್ಲ, ಅವರ ವಿಚಾರವನ್ನು ಆಚಾರಕ್ಕೆ ತರುವಂಥ ಅವರ ಶಕ್ತಿ ಏನಿತ್ತು. ಈ ಪುಸ್ತಕ ಓದಿದರೆ ನಾನು ಮೇಲ್ಮೇಲೆ ಇದನ್ನು ಓದಲಿಕ್ಕೆ ಸಾಧ್ಯ ಆಯಿತು. ಅದು ಢಾಳಾಗಿ ನಮ್ಮ ಕಣ್ಮುಂದೆ ಬರುತ್ತೆ. ಚಿಂತಕರು ಅನೇಕರು ಈ ಜಗತ್ತಿನಲ್ಲಿ ಹುಟ್ಟಿದ್ದಾರೆ. ಅವರ ಅನೇಕ ವಿಚಾರಗಳು ಕ್ರಿಯಾನ್ವಯನಕ್ಕೂ ಬಂದಿದೆ. ಆದರೆ ಡಾಕ್ಟರ್ ಹೆಡ್ಗೆವಾರ್ ಅವರು ಯಾವ ಪ್ರಕ್ರಿಯೆಯ ಮೂಲಕ ಅವರ ಮನಸ್ಸಿನಲ್ಲಿದ್ದಂಥ ವಿಚಾರಗಳನ್ನು ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಒಂದು ನಾಗರಿಕತೆಯನ್ನೇ ಉಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಅವರು ಜಾರಿಗೆ ತಂದರು. ಇಟ್ ಈಸ್ ಎ ಸಿವಿಲೈಸೇಷನಲ್ ಡೂ ಆರ್ ಡೈ. ಒಂದು ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ಧರ್ಮ, ಹಿಂದೂ ಸಮಾಜದ ಮೂಲಕ ಜಗತ್ತಿಗೆ ದೇಣಿಗೆಯಾಗಿ ಸಿಕ್ಕಂಥ ಮೌಲ್ಯಗಳು, ಇದೆಲ್ಲವೂ ಉಳಿಯುವಂಥ ಒಂದು ಪ್ರಕ್ರಿಯೆ. ಅದಕ್ಕಾಗಿ ನಾನು ಹೇಳಿದೆ, ಇದು ಒಂದು ನಾಗರಿಕತೆ, ಸಭ್ಯತೆ ಅಥವಾ ಸಂಸ್ಕೃತಿ ಅಂತ ಏನು ಹೇಳ್ತಾರೆ, ಅದನ್ನು ಉಳಿಸುವಂಥ ಕೆಲಸ. ಅಂದರೆ ಅವ್ರ ವಿಚಾರದ ಮನಸ್ಸಲ್ಲಿ ಇದ್ದಿದ್ದನ್ನು ಇಂಥ ಉಳಿಸುವ ಪ್ರಕ್ರಿಯೆಗೆ ಆಚರಣೆಯಲ್ಲಿ ತಂದಿದ್ದು. ಬಹುಶಃ ಈ 1-2 ಸಾವಿರ ವರ್ಷಗಳಲ್ಲೂ ಯಾರೋ ಬೆರಳೆಣಿಕೆ ಎಷ್ಟಿರ್ಬೋದು, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ನೋಡಿದ್ರೆ. ಆದರೆ ಅವ್ರ ಬಗ್ಗೆ ಹೊರಗಿನ ಜಗತ್ತಿಗೆ ಗೊತ್ತಿರೋದು ಬಹಳ ಕಡಿಮೆ. ನಾರಾಯಣ್ ಶೆಣೆ ಅವರು ಹೇಳಿದರು, ಡಾಕ್ಟರ್ ಜಿಯವರ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದೆ ಅಂತ. ಆದರೆ ನಿಜ, ಸಂಘ ಇಷ್ಟು ದೊಡ್ಡ ಸಂಘಟನೆ ಆಗಿರೋದ್ರಿಂದ ಮತ್ತು ದೇಶ ವಿದೇಶಗಳಲ್ಲೂ ಸ್ವಯಂ ಸೇವಕರು ಇರೋದ್ರಿಂದ ಅನೇಕ ನಮ್ಮ ಸ್ವಯಂ ಸೇವಕರು ಅಥವಾ ಸಂಘದ ಬಗ್ಗೆ ಕುತೂಹಲ ಇರುವಂಥ ಹೊಸಬರು, ಹೊರಗಡೆಯವರು ಬರೆದಿದ್ದಾರೆ. ಆದರೆ ನಾವು ತುಲನಾತ್ಮಕವಾಗಿ ನೋಡಿದ್ರೆ, ಸಂಘದ ಬಗ್ಗೆ ಬಂದಿರೋ ಪುಸ್ತಕಗಳಿಗೆ ಹೋಲಿಕೆ ಮಾಡಿ ಅನುಪಾತದಲ್ಲಿ ನೋಡಿದ್ರೆ, ಡಾಕ್ಟರ್ ಜಿಯವರ ಬಗ್ಗೆ ಬಂದಿರುವಂಥ ಪುಸ್ತಕಗಳು, ಲೇಖನಗಳು ಬಹಳ ಕಡಿಮೆ. ಅಂದರೆ ರೇಷಿಯೋ ಪ್ರಕಾರ ನಾವು ನೋಡಿದ್ರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಜಿಯವರೇ. ಇತ್ತೀಚೆಗೆ ವಿದೇಶದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯಕರ್ತರಾಗಿ ಬೆಳೆದಿರುವಂಥ ಡಾಕ್ಟರ್ ಸಚಿನ್ ನಂದಾ ಅಂತಕ್ಕಂಥವ್ರು ಈ ವಾರದಲ್ಲಿ ಒಂದು ಪುಸ್ತಕ ಬರೆದಿದ್ದವ್ರದ್ದು ಬಿಡುಗಡೆ ಆಯಿತು. ಡಾಕ್ಟರ್ ಹೆಡ್ಗೆವಾರ್ ಎ ಡೆಫಿನಿಟಿವ್ ಬಯೋಗ್ರಫಿ. ಅದರಲ್ಲಿ ಈ ಭಾಗವನ್ನೇ ಅವರು ಪ್ರಸ್ತಾಪ ಮಾಡ್ತಾರೆ. ಅವರು ಬರೆದಿರೋದು ಮುಖ್ಯವಾಗಿ ಹೊರದೇಶಗಳಲ್ಲಿ ಇರತಕ್ಕಂಥ, ಇವತ್ತು ಸಂಘದ ಬಗ್ಗೆ ಅಧ್ಯಯನಕ್ಕೆ ತೊಡಗಿರುವಂಥ ಚಿಂತಕರು ಅಥವಾ ವಿದ್ವಾಂಸರು, ಸಾಮಾನ್ಯ ಜನರು, ಮೀಡಿಯಾದಲ್ಲಿರೋರು, ಇಂಥವ್ರನ್ನ ಕಣ್ಮುಂದೆ ಇಟ್ಕೊಂಡು ಬರೆದಿದ್ದಾರೆ.
ಆದರೆ ಪ್ರಾರಂಭದ ಪ್ರಸ್ತಾವನೆಯಲ್ಲಿ ಈ ವಿಷಯವನ್ನು ಅವರು ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಮುಖ್ಯ ಕಾರಣ ಯಾಕೆ ಡಾಕ್ಟರ್ ಹೆಡ್ಗೇವಾರ್ ಅಂತ ಈ ಮಹಾಪುರುಷನ ಬಗ್ಗೆ, ಯುಗ ಪುರುಷನ ಬಗ್ಗೆ ಪುಸ್ತಕಗಳು ಸಾಕಷ್ಟು ಪ್ರಮಾಣದಲ್ಲಿ ಪ್ರಕಾಶನ ಆಗಿಲ್ಲ ಅಂತ ಅಂದರೆ ಅವರ ಚಿಂತನೆ ಮತ್ತು ಕಾರ್ಯವಿಧಾನವೇ ಅದಕ್ಕೆ ಕಾರಣ. ಅವರೊಂದು ಒಳ್ಳೆಯ ವಾಕ್ಯವನ್ನು ಬರೀತಾರೆ. ಹಿ ಡಿಂಟ್ ಬಿಲ್ಡ್ ಆರ್ಗನೈಸೇಷನ್ ಅರೌಂಡ್ ಹಿಮ್, ಬಟ್ ಹಿ ವಾಸ್ ಸೆಟ್ಟಿಂಗ್ ಅಪ್ ಎ ಪ್ರೋಸೆಸ್. ಅಂದರೆ ನಮ್ಮ ಇಡೀ ಸಂಘಟನೆಯನ್ನು ನೋಡಿದ್ರೆ ವ್ಯಕ್ತಿ ನಿರಪೇಕ್ಷ ಅಂತ ನಾವು ಅನೇಕ ಬಾರಿ ಶಬ್ದ ಬಳಸ್ತೀವಿ. ದಿಸ್ ಈಸ್ ಪ್ರೋಸೆಸ್ ಡ್ರಿವನ್, ಅಂದರೆ ಕಾರ್ಯ ಪದ್ಧತಿಯ ಸಂಘಟನೆ ಮುಂದಕ್ಕೆ ತೊಗೊಂಡೋಗುತ್ತೆ. ವ್ಯಕ್ತಿ ನಿರಪೇಕ್ಷ ಅಂದರೆ ವ್ಯಕ್ತಿ ನಗಣ್ಯ, ವ್ಯಕ್ತಿ ಉಪಯೋಗ ಇಲ್ಲ, ವ್ಯಕ್ತಿ ಬೇಡ ಅಂತಲ್ಲ, ಆದರೆ ವ್ಯಕ್ತಿಯೇ ಅನಿವಾರ್ಯ ಅಲ್ಲ. ಡಾಕ್ಟರ್ ಹೆಡ್ಗೆ ಅವರ ಮೊದಲ ದಿವಸದಿಂದನೇ ಅವರು ಪ್ರಮುಖವಾಗಿದ್ದು, ಅವರು ಕೇಂದ್ರ ಬಿಂದುವಾಗಿದ್ದು, ಅವರ ಮೂಲಕ ಸಂಘಟನೆ ನಡಿಬೇಕು, ಆ ರೀತಿ ಒಂದು ಏನು ಸಾಮಾನ್ಯ ಒಂದು ಟ್ರೆಂಡ್ ಇರುತ್ತೆ ಅಥವಾ ಒಂದು ಆಕಾಂಕ್ಷೆ ಇರುತ್ತೆ. ಯಾರೇ ಸ್ಥಾಪನೆ ಮಾಡಿದವರು ಅಂದ್ಕೊಳ್ತಾರೆ, ಅಥವಾ ಸಹಜವಾಗಿ ಅದೇನು ಅಹಂಕಾರದಿಂದ ಅಥವಾ ಆಕಾಂಕ್ಷೆಯಿಂದ ಅಂತಲ್ಲ, ಅವ್ರಿಗಿರುತ್ತೆ ನಾನು ಲೀಡ್ ಮಾಡೋನು, ನಾನು ಮುಂದುವರಿಸೋನು, ನನ್ನ ಹಿಂದೆ ಎಲ್ಲರೂ ಬರ್ತಾರೆ ಅಂತ. ಡಾಕ್ಟರ್ ಹೆಡ್ಗೇವಾರ್ ಅವರು ಪ್ರಯತ್ನಪೂರ್ವಕವಾಗಿ ಇದರಿಂದ ಹೊರಗಡೆ ಬಂದರು ಮತ್ತು ಅವ್ರಿಗೆ ಆ ಸಮಯದಲ್ಲಿ ಸಿಕ್ಕಿದ 16, 18, 20, 21 ವರ್ಷದ ಯುವಕ ತರುಣರನ್ನು ಹಿಡ್ಕೊಂಡು ಒಂದು ಪ್ರೊಸೆಸ್, ಒಂದು ಪ್ರಕ್ರಿಯೆಯನ್ನು, ಕಾರ್ಯ ಪದ್ಧತಿಯನ್ನು ನಿರ್ಮಾಣ ಮಾಡಿದ್ರು. ಆ ಕಾರಣಕ್ಕಾಗಿ ಅವರು ಪ್ರಮುಖರಾಗಿ ಕಾಣಿಸ್ತಾರೆ. ನಿಜ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರೇರಣೆ ಕೊಡೋರಾಗಿದ್ದರು. ಆದರೆ ಸಮಾಜದಲ್ಲಿ ಅವರೇ ಪ್ರಮುಖ ಅಂತ ಯಾರಿಗೂ ಅನ್ನಿಸ್ತಾರೆ, ಸಂಘ ಪ್ರಮುಖ ಅನ್ನೋದನ್ನು ಮಾಡಿದ್ರು. ಡಾಕ್ಟರ್ ಜಿಯವರು ಬದುಕಿದ್ದಾಗಲೇ, ಡಾಕ್ಟರ್ ಜಿಯವರು ಅನೇಕ ಊರುಗಳಿಗೆ, ಕಾಶಿಗೆ ಉದಾಹರಣೆಗೆ ಹೋದಾಗ ಇವರನ್ನು ಪರಿಚಯ ಮಾಡಬೇಕಾದ್ರೆ, ಸಂಘದ ಶಾಖೆ ಪ್ರಾರಂಭ ಆಗಿತ್ತು, ಇವ್ರು ಪರಿಚಯ ಮಾಡ್ಬೇಕಾದ್ರೆ ಅಲ್ಲಿದ್ದಂಥ ಪ್ರಮುಖರು ನಾಗ್ಪುರದಲ್ಲಿ ಡಾಕ್ಟರ್ ಮೂಂಜೇನ್ ಅವರು RSS ಅನ್ನು ಪ್ರಾರಂಭ ಮಾಡಿದ್ದಾರೆ, ಅದನ್ನು ಪ್ರಚಾರ ಮಾಡೋಕ್ಕೆ ಡಾಕ್ಟರ್ ಹೆಡ್ಗೆ ಅವರು ಬಂದಿದ್ದಾರೆ ಅಂತ ಹೇಳಿದ್ರು. ಅದು ಇವರೇನು ಮಾತಾಡಲಿಲ್ಲ. ಅಂದರೆ ಅವ್ರು ಮುಖ್ಯ ಇದ್ದಿದ್ದು ತಾನು ಕಾಣಿಸ್ಬೇಕು ಅನ್ನೋದಕ್ಕಿಂತ ಸಂಘಟನೆಯ ಪ್ರೋಸೆಸ್. ಅದಕ್ಕೆ ಇಟ್ಸ್ ನಾಟ್ ಎ ಪರ್ಸನ್ ಡ್ರಿವನ್ ಆರ್ಗನೈಸೇಷನ್, ಇಟ್ಸ್ ಎ ಪ್ರೋಸೆಸ್ ಡ್ರಿವನ್ ಆರ್ಗನೈಸೇಷನ್. ಇದು ಬಹಳ ಮುಖ್ಯ. ಅದು ಎಲ್ಲದರೊಳಗೂ ಪ್ರಕಟ ಆಗ್ತಾ ಇತ್ತು. ಹಾಗಾಗಿ ಇವರು ಯುಗ ಪುರುಷ ಆಗಿದ್ರು ಕೂಡ ನಾನಾಗ ಹೇಳಿದಂತೆ ಒಂದು ಸಭ್ಯತೆಯನ್ನು, ಒಂದು ನಾಗರಿಕತೆಯನ್ನು ಇಡೀ ಜಗತ್ತಿನಲ್ಲಿ ಉಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು ಕೂಡ ಅವ್ರು ಯಾರಿಗೂ ಕಾಣಿಸ್ತಿಲ್ಲ. ಹಾಗೆ ಅವ್ರ ಬಗ್ಗೆ ಬಂದಿರೋ ಪುಸ್ತಕಗಳ ಸಂಖ್ಯೆನೂ ಕಡಿಮೆ. ಅದು ಈಗ ನನಗೆ ಹೇಳಿದ್ರು ಡಾಕ್ಟರ್ ಸಚಿನ್ ನಂದ ಅನ್ನೋರು, ಅವರೊಂದು 6 ವರ್ಷ ಅಧ್ಯಯನ ಮಾಡಿದ್ದಾರೆ. ಕೇವಲ ಸಂಘದ ಅಭಿಲೇಖಾಗಾರ ಅಂತ ಹೇಳ್ಕೊಳ್ಳೋದು, ಆರ್ಕೈವ್ಸ್, ಅದು ಮಾತ್ರ ಅಲ್ಲ, ಡೆಲ್ಲಿಯೊಳಗೆ, ನಾಗ್ಪುರದಲ್ಲಿ, ಒಬ್ಬ ಮುಂಬೈಯಲ್ಲಿ, ಬೆಂಗಳೂರಿಗೂ ಬಂದಿದ್ರು ಅವರು. ಏನೇನು ಲಭ್ಯ ಇದೆ ಅದನ್ನು ನೋಡಿದ ಮಾತ್ರ ಅಲ್ಲದೆ ದೆಹಲಿಯಲ್ಲಿ, ಕಲ್ಕತ್ತಾದಲ್ಲಿ, ಲಂಡನ್ನಲ್ಲಿ, ಪ್ಯಾರಿಸ್ನಲ್ಲಿ ಏನೇನು ಈ ಗುಪ್ತಚರ ವರದಿಗಳು, ಗೌರ್ಮೆಂಟ್ ಆರ್ಕೈವ್ಸ್ ಅಂತ ಏನು ಕರೀತಾರೆ, ಅದನ್ನೆಲ್ಲವನ್ನು ಹೋಗಿ ಅವರು ಅಧ್ಯಯನ ಮಾಡಿದ್ದಾರೆ. ಅದೆಲ್ಲ ಮಾಡಿದ್ದಾರೆ, ಎಲ್ಲವನ್ನು ಇದರೊಳಗೆ ತಂದಿದ್ದಾರೆ ಅಂತ. ಅದೆಲ್ಲ ಆಧಾರದ ಮೇಲೆ ಈ ಡೆಫಿನೆಟಿವ್ ಬಯೋಗ್ರಫಿ ಅಂತಕ್ಕಂಥ ಒಂದು ಕಳೆದ ವಾರ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಅವ್ರ ಬಗ್ಗೆ ಅನೇಕ ಸಂದರ್ಶನಗಳೆಲ್ಲ ಇವತ್ತು ನಮ್ಮ ಭಾರತದ ಪ್ರಮುಖ TV ಚಾನಲ್ ಎಲ್ಲ ಬರ್ತಾ ಇದೆ. ಈ ವಾರದಲ್ಲಿ ಈ ಇಸ್ವಿ ಪ್ರಕಾರ ಡಾಕ್ಟರ್ ನಾರಾಯಣ ಶೆಣಿಯವರು ಏನು ಈ ಪ್ರಯತ್ನವನ್ನು ಮಾಡಿದ್ದಾರೆ, ಭಾಳ ಅಗತ್ಯವಾದಂಥ ಪ್ರಯತ್ನ. ಅದೇ ರೀತಿ ಸಂಘ ಪ್ರಾರಂಭ ಆದಾಗಿಂದ, ಅಂದರೆ 1925ನೇ ಇಸ್ವಿ ಸೆಪ್ಟೆಂಬರ್ 27ನೇ ತಾರೀಕಿನಿಂದ ಡಾಕ್ಟರ್ ಜಿಯವರ ತೀರ್ಕೊಂಡ ದಿನದವರೆಗೆ ಪ್ರತಿ ದಿವಸ ಡಾಕ್ಟರ್ ಜಿಯವರು ಏನು ಮಾಡಿದರು, ಎಲ್ಲೋದ್ರು, ಏನು ಮಾತುಕತೆ ಮಾಡಿದ್ರು, ಎಷ್ಟೆಷ್ಟು ಲಾಭ ಇದೆ, ಅದನ್ನೆಲ್ಲ ಒಂದು 4-6 ಮಂದಿ ಸ್ವಯಂ ಸೇವಕರು ಸೇರಿಕೊಂಡು ಅದನ್ನು ದಾಖಲೆ ಬಹುತೇಕ 70-80% ಮುಗಿಸಿದ್ದಾರೆ. ಪ್ರತಿ ದಿವಸ ಡಾಕ್ಟರ್ ಜಿಯವರು ಏನು ಮಾಡಿದ್ರು. ಈಗ ಇದೆಲ್ಲದರ ಬಗ್ಗೆ ಆಸಕ್ತಿ ಬರ್ತಾ ಇದೆ. ಇಷ್ಟು ವರ್ಷ, ಅಂದರೆ ಸಂಘಕ್ಕೆ 100 ವರ್ಷ ಆಗ್ತಾ ಬಂದರೂ ಕೂಡ ಡಾಕ್ಟರ್ ಜಿಯವರು ಯಾರಿಗೂ ಪರಿಚಯ ಇರಲಿಲ್ಲ. 1989ನೇ ಇಸ್ವಿಯಲ್ಲಿ ಡಾಕ್ಟರ್ ಜಿಯವರ ಜನ್ಮಶತಾಬ್ದಿ ಆಯಿತು, 100 ವರ್ಷ ಆಯಿತು. ನಾವೆಲ್ಲರೂ ಮನೆ ಮನೆಗೆ ಅಭಿಯಾನಕ್ಕಾಗಿ ಹೋದ್ವಿ. ಡಾಕ್ಟರ್ ಜಿಯವರ ಒಂದು ಚಿತ್ರವನ್ನು, ಡಾಕ್ಟರ್ ಜಿಯವರ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನು ತೆಗೆದುಕೊಂಡು ಹೋದ್ವಿ. ಅದೆಲ್ಲ ಮುಗಿದ ಮೇಲೆ ಅವಲೋಕನ ಬೈಠಕ್ ಅಂತ ಆಗುತ್ತೆ, ಅಂದರೆ ಏನಾಯಿತು, ಹೇಗಾಯಿತು ಅಂತ ತಿಳ್ಕೊಳ್ಳೋಕ್ಕೆ. ಆಗ ಬೆಂಗಳೂರಿನಲ್ಲಿ ಆದ ಒಂದು ಬೈಠಕಲ್ಲಿ ಈ ಥರ ಹೇಳಿರೋದು ನಾನು ಕೇಳಿದೆ. ನಾನು ಆ ಬೈಠಕಲ್ಲಿ ಇರಲಿಲ್ಲ. ಕನಕಪುರದ ಹತ್ರ ಒಂದು ಕಡೆ ಹೋದಾಗ
ಅಲ್ಲಿ ಒಬ್ಬರು ಮನೆಗೆ ಹೋದ್ರು, ಇವರು ಪುಸ್ತಕದ ಈ ಥರ ಪುಸ್ತಕ ಮತ್ತು ಕಾರ್ಡ್ ಕೊಟ್ಟಾಗ ಇವ್ರು ಗೊತ್ತು ಇಲ್ಲೇ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಂಥವ್ರು. ಅಂದರೆ ಡಾಕ್ಟರ್ ಜಿ ಅವ್ರು ಯಾರು ಅಂತ ಇಷ್ಟು RSS ಗೊತ್ತಿತ್ತು. ಅದಕ್ಕೆ ಮೂಲ ಕಾರಣ ಅವ್ರನ್ನ ಹಿಂದೆ ಇಟ್ಕೊಂಡು ಪ್ರಸಿದ್ಧಿ ಪರಾನ್ಮುಖ ಅಂತ ಏನು ಸಂಘದಲ್ಲಿ ನಾವು ಹೇಳ್ತೀವಿ, ಅವರ ಜೀವನವೂ ಆಗಿತ್ತು, ದೃಷ್ಟಿನೂ ಆಗಿತ್ತು. ಅದೇ ಸಂಸ್ಕೃತಿಯನ್ನು ಸಂಘಟನೆಯಲ್ಲಿ ಬೆಳೆಸುವಂಥ ಪ್ರಯತ್ನ ಅವ್ರು ಮಾಡಿದ್ರು. ನಾನು ಹೇಳಿದಂತೆ ಇವತ್ತು ಸಂಘದ ಬಗ್ಗೆ ಪರವಾಗಿ ವಿರೋಧವಾಗಿ ವಿಶ್ಲೇಷಣಾತ್ಮಕವಾಗಿ ಸಂಶೋಧನಾತ್ಮಕವಾಗಿ ಬಹಳಷ್ಟು ಪುಸ್ತಕಗಳು ಬಂದಿವೆ, ಈಗಲೂ ಬರ್ತಾ ಇದೆ. ಅದಕ್ಕೆ ಒಂದು ಕಾರಣ ಕಳೆದ 10-12 ವರ್ಷಗಳಲ್ಲಿ ಭಾರತದ ಸರ್ಕಾರದಲ್ಲಿ ಸಂಘದ ವಿಚಾರ ಇರತಕ್ಕಂಥ ಸ್ವಯಂ ಸೇವಕರು ಬಂದಿದ್ದು ಒಂದು ಕಾರಣ. ಅಥವಾ ಜಗತ್ತಿನಲ್ಲಿ ಆಗ್ತಾ ಇರುವ ಅನೇಕ ಬೆಳವಣಿಗೆಗಳಿಗೆ ಭಾರತ 140 ಕೋಟಿ ಜನ ಒಂದು ಉತ್ತರ ರೂಪವಾಗಿ ಅಂದರೆ ಇಲ್ಲಿಯ ಸಮಾಜ ಕಾಣ್ತಾ ಇದೆಯಲ್ಲ, ಇದರೊಳಗೆ ಸಂಘ ಮುಖ್ಯ ವಾಹಿನಿಯಲ್ಲಿರೋದು, ಸಂಘ ಮುಖ್ಯವಾದ ಪಾತ್ರದಲ್ಲಿರೋದು, ಇದು ಒಂದು ಕಾರಣ. ಅಥವಾ ಇನ್ನೂ ಅನೇಕ ಕಾರಣ ಇರ್ಬೋದು. ಎಂಟ್ರಾಚ್ಮೆಂಟ್ ಆಫ್ ಹಿಂದುತ್ವ, ಲೋಕಲ್ ಮೀಡಿಯೇಷನ್ಸ್ ಆ್ಯಂಡ್ ಫಾರಮ್ಸ್ ಆಫ್ ಕನ್ವರ್ಜೆನ್ಸ್ ಅಂತ ಸಂಘ ಮತ್ತು ಸಂಘ ಪರಿವಾರದ ಬಗ್ಗೆ 9 ಜನ ಸಂಶೋಧಕರು ಸೇರಿಕೊಂಡು ಒಂದು ಗ್ರಂಥವನ್ನು ಹೊರಗೆ ತಂದಿದ್ದಾರೆ. ಅದರೊಳಗೆ ನಮ್ಮ ಪರವಾಗಿದೆ ಅಂತೇನಲ್ಲ, ಪರ ವಿರೋಧ ಎಲ್ಲವೂ ಇದೆ. ಆದರೆ ಅವ್ರು ಗುರುತಿಸೋದೇನು, ದೊಡ್ಡ ದೊಡ್ಡ ಸಂಸ್ಥೆಗಳ ವಿಶ್ಲೇಷಣೆಗೆ ಹೋಗಿಲ್ಲ. ಅವರು ಸಣ್ಣ ಸಣ್ಣ ಪ್ರಯತ್ನಗಳು ಸ್ವಯಂ ಸೇವಕರು ಏನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಶಿಶು ಮಂದಿರ ನಡೆಸೋದು, ಒಂದು ಬಾಲಗೋಕುಲ ನಡೆಸೋದು, ಅಥವಾ ಅರುಣಾಚಲ ವಿಕಾಸ ಪರಿಷತ್ ಮೂಲಕ ನಡೀತಾ ಇರೋ ಕಾರ್ಯಕ್ರಮ, ಇತಿಹಾಸ ಸಂಕಲನ ಸಮಿತಿ, ಯಾರಿಗೂ ಗೊತ್ತೇ ಇಲ್ಲ ಅನೇಕ ಕಡೆ ಸಂಘಟನೆ ಆ ಥರ ಒಂದು ಇದೆ ಅಂತ. ಅದರ ಪ್ರಭಾವ ಹಿಂದುತ್ವದ ರೀತಿಯೊಳಗೆ ಏನಾಗ್ತಾ ಇದೆ. ಅಥವಾ ಸಂಘವನ್ನು ನೋಡಿ ಇನ್ನು ಅನೇಕರು ಸಂಘದ ಶಾಖೆಯನ್ನೇ ಅನುಸರಣೆ ಮಾಡೋಕ್ಕೋಗಿ ಮಾಡಿದಂಥ ಪ್ರಯತ್ನಗಳು, ಅದು ಶಿವಸೇನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮಧ್ಯಪ್ರದೇಶದಲ್ಲಿ ಒಂದು ಜಾತಿ ಸಂಘಟನೆ ಮಾಡಿದ್ದು, ಅದರೊಳಗೆ ಯಾಕೆ ಸಕ್ಸಸ್ ಆಗಲಿಲ್ಲ, ಈ ರೀತಿ ಒಂದು ಸಂಶೋಧನೆಯನ್ನು ಅವ್ರು ಮಾಡಿದ್ದಾರೆ. ಅಥವಾ ಸಂಘದೇ ಕಾರ್ಯಕರ್ತರು ಕಳೆದ ಒಂದು 3 ವರ್ಷದ ಮುಂಚೆ ನಮ್ಮ ಇವತ್ತಿನ ಅಖಿಲ ಭಾರತೀಯ ಪ್ರಚಾರ ಪ್ರಮುಖ ಸುನಿಲ್ ಅಂಬೇಕರ್ ಅವರು ಸಂಘದ ಒಂದು ವಿಚಾರ ಸಂಘಟನೆ ಇವತ್ತಿನ ಪೀಳಿಗೆ, ಇವತ್ತಿನ ಜನ್ರೇಷನ್ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ಪುಸ್ತಕ ಬರೆದಿದ್ದಾರೆ, RSS ಫಾರ್ 21st ಸೆಂಚುರಿ ಅಂತ. ಅಥವಾ ಸಂಘದ ಬಹಳ ಟೀಕೆ ಮಾಡುವಂಥ ಜಫರ್ ಲಾಟ್ ಅಂತ ಒಬ್ಬರಿದ್ದಾರೆ. ಅಥವಾ ಈ ಥರದವ್ರು ಅನೇಕರು, ನೀಲಂಜನ್ ಉಪಾಧ್ಯಾಯ ಅಂತ ಎಲ್ಲ ಕಮ್ಯುನಿಸ್ಟು, ಆ ಥರದವ್ರು ಬರೆದಿದ್ದಾರೆ. ಹಿಂದೆ ವಿರೋಧ ಮಾಡಿ ಈಗ ಸಂಘದ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡು ಸಂಘದ ವಿಶೇಷವಾಗಿ ಗತಿವಿಧಿಗಳ ಮೂಲಕ, ಅಂದರೆ ನಮ್ಮ ಸಾಮರಸ್ಯ ಅಥವಾ ಗ್ರಾಮ ವಿಕಾಸ ಅಥವಾ ಸದ್ಭಾವ ಬೈಠಕ್ಗಳು, ಇದರ ಮೂಲಕ ಹೇಗೆ ಹಿಂದೂ ಸಮಾಜದ ತಳ ಮಟ್ಟದಲ್ಲಿ ಗ್ರಾಸ್ ರೂಟಲ್ಲಿ ಸಂಘ ಏನು ಬದಲಾವಣೆ ತರ್ತಾ ಇದೆ, ಇದನ್ನ ವಿಶ್ಲೇಷಣೆ ಮಾಡಿರುವಂಥ ರಿಪಬ್ಲಿಕ್ ಆಫ್ ಹಿಂದುತ್ವ ಅಂತ ಅವರು ಬದ್ರಿನಾರಾಯಣನ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಮುಂಚೆ ಸ್ವಯಂ ಸೇವಕರಾಗಿದ್ದು, ಆಮೇಲೆ ಪಕ್ಕಾ ಕಮ್ಯುನಿಸ್ಟ್ ಆಗಿ ತಿರ್ಗಾ ವಾಪಸ್ ಸಂಘ ಬಂದು, ಹಾಗೆ ಅವರು ಆ ಎಲ್ಲ ಮುಖಗಳನ್ನು ನೋಡ್ಕೊಂಡು ಬರ್ತಿದ್ದಾರೆ. ಅಂದರೆ ಸಂಘದ ಬಗ್ಗೆ ತುಂಬ ಪುಸ್ತಕಗಳು ನನಗೆ ಗೊತ್ತಿರೋ ಹಾಗೆ ಇವತ್ತು 1,000ಕ್ಕಿಂತ ಹೆಚ್ಚು ಕಡೆ ಸಂಶೋಧನಾ ರಿಸರ್ಚ್ ವರ್ಕ್ ಅಂತ ಹೇಳ್ತಾರಲ್ಲ ಯೂನಿವರ್ಸಿಟಿಗಳಿಗೆ, ಅದು ಮಾಡ್ತಾ ಇರೋ ಅನೇಕರಿದೆ. ಆದರೆ ಡಾಕ್ಟರ್ ಜಿ ಅವರ ಬಗ್ಗೆ ಸಂಘದ ಸ್ವಯಂ ಸೇವಕರಿಗೆ ಎಷ್ಟು ಬೇಕೋ ಆ ರೀತಿ ಅನೇಕ ಪುಸ್ತಕಗಳು ನಾವು ಪ್ರೇರಣೆ ರೀತಿ ಕೊಡೋ ರೀತಿಯಲ್ಲಿ ತಂದಿದ್ದೀವಿ. ಆದರೆ ಹೊರಗಡೆ ಸಮಾಜದಲ್ಲಿ ಬರೆದಿರೋದು ಬಹಳ ಕಡಿಮೆ. ಈಗ ಯಾವುದು ನಾನು ಸಚಿನ್ ನಂದ ಅಂತ ಹೇಳಿದೆ, ಅವರು ಸ್ವಯಂ ಸೇವಕರೇ. ಸಂಘದ ಬಗ್ಗೆ ನಮ್ಮ ವಿರೋಧಿಗಳು, ವಿಶ್ಲೇಷಣೆ ಮಾಡೋರು, ಪರ ವಿರೋಧ ಇಲ್ಲದೇ ಇರೋರು, ತ್ರಯಸ್ಥ ಮನೋಧರ್ಮದಿಂದ ನೋಡೋರು ಅನೇಕರು ಬರೆದಿದ್ದಾರೆ. ಆದರೆ ಡಾಕ್ಟರ್ ಜಿ ಅವ್ರ ಬಗ್ಗೆ ಭಾಳ ಕಡಿಮೆ. ಅದಕ್ಕೆ ನಾನು ಹೇಳಿದಂತೆ ಮೂಲ ಕಾರಣ ಅವ್ರು ಎದ್ದು ಕಾಣಿಸದೇ ಇದ್ದಿದ್ದು, ಅದು ಅವರ ನಿರ್ಧಾರ ಆಗಿತ್ತು ಮತ್ತು ಅವರು ನಿಶ್ಚಯ ಮಾಡಿದಂಥ ಸಂಘದ ಒಂದು ಸಂಸ್ಕೃತಿ ಆಗಿತ್ತು. ಯಾವುದನ್ನು ಇವತ್ತಿನ ನಮ್ಮ ಪರಮಪೂಜ್ಯ ಸರ್ಸಂಘಚಾಲಕರು ಮೋಹನ್ ಜಿ ಅವರು ಹೇಳ್ತಾರೆ, ಸಂಘದ ಕಲ್ಚರ್ ಆ್ಯಂಡ್ ಟೆಕ್ಸ್ಚರ್. ಕಲ್ಚರ್ ಅಂದರೆ ಸಂಸ್ಕೃತಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಆ ಕಲ್ಚರ್ ಅಲ್ಲ. ಸಂಘದ ಒಂದು ಕಲ್ಚರ್, ಯಾವುದನ್ನು ಮಾಡಬೇಕು, ಯಾವ್ದು ಮಾಡಬಾರ್ದು, ಹೇಗೆ ನೋಡಬೇಕು, ಹೇಗೆ ನೋಡಬಾರ್ದು,
ಈ ಒಂದು ಕಲ್ಚರ್ ಇದೆ. ಮತ್ತು ಅದರಿಂದ ನಿರ್ಮಾಣ ಆಗಿರುವಂಥ ಸ್ವಯಂ ಸೇವಕರ ಟೆಕ್ಸ್ಚರ್, ಫ್ಯಾಬ್ರಿಕ್, ಇದೆರಡನ್ನೂ ಡಾಕ್ಟರ್ ಜಿಯವರು ಯಾವ ರೀತಿ ಕಲ್ಪನೆ ಮಾಡೋರು ಅದನ್ನು ಭಾಳ ಚೆನ್ನಾಗಿ ನಾರಾಯಣ ಶೆಣೈ ಅವರು ಹೇಳಿದರು. ಏನು ಯೋಚನೆ ಮಾಡಿದ್ರು ಅದೇ ಇವತ್ತು ಹೊರಹೊಮ್ಮಿದೆ. ಹಾಗೆ ಈ ಒಂದು ಕಾರಣಕ್ಕಾಗಿ ಡಾಕ್ಟರ್ ಜಿಯವರ ಬಗ್ಗೆ ಬಂದಿರುವ ಪುಸ್ತಕಗಳ ಸಂಖ್ಯೆ ಕಡಿಮೆ. ಆದರೆ ಸ್ವಯಂ ಸೇವಕರಿಗೆ ಇವತ್ತಿಗೂ ಪ್ರೇರಣೆ ಕೊಡ್ತಾ ಇರೋದು ಡಾಕ್ಟರ್ ಜಿ ಅಥವಾ ಗುರೂಜಿಯವರ ಜೀವನಿ ಕಥೆಗಳು. ನಾವು ಅನೇಕ ಪ್ರಚಾರಕರಿಗೆ ಜೀವನ ಪೂರ್ತಿ ಪ್ರಚಾರಕರಾಗಿರಬೇಕಾದ್ರೆ ನಿತ್ಯ ಪ್ರೇರಣೆ ಏನು ಅಂದರೆ ನಮ್ಮ ಪ್ರಾರ್ಥನೆ, ಪ್ರತಿಜ್ಞೆ ಮತ್ತು ಡಾಕ್ಟರ್ ಜಿ ಗುರೂಜಿಯವರ ಜೀವನ ಕಥೆಗಳೇ. ಅದಕ್ಕೆ ಬೇಕಾದಷ್ಟು ಪುಸ್ತಕಗಳು ಡಾಕ್ಟರ್ ಜಿಯವ್ರ ಬಗ್ಗೆ, ಗುರೂಜಿಯವ್ರ ಬಗ್ಗೆ ಬಂದಿದೆ. ಶ್ರೀಯುತ ಚಂದ್ರಶೇಖರ್ ಭಂಡಾರಿಯವರು ಬರೆದಿರುವ ಸ್ಮೃತಿ ಮಂದಾರ ಇರ್ಬೋದು, ಅಥವಾ ನಹಾ ಪಾಲ್ಕರ್ ಡಾಕ್ಟರ್ ಜಿಯವರ ಅಧಿಕೃತ ಜೀವನಿಯನ್ನು ಮೊಟ್ಟ ಮೊದಲಿಗೆ ಬರೆದಂಥವರು ಅವರು. ಅವರ ಪುಸ್ತಕ ಇತ್ತೀಚೆಗೆ ಡಾಕ್ಟರ್ ಹೆಡ್ಗೇವಾರ್ ಅನ್ನೋದು, ಅದು ಇಂಗ್ಲೀಷಿಗೂ ಅನುವಾದ ಆಗಿದೆ, ಮ್ಯಾನ್ ಆಫ್ ಮಿಲಿಯನಿಯಾ ಅಂತ. ಅದರ ಸಂಕ್ಷಿಪ್ತ ರೂಪ ಪ್ರೇರಣಾ ಅಂತ ಕನ್ನಡದಲ್ಲಿ ಪ್ರಕಟ ಆಗಿದೆ. ಡಾಕ್ಟರ್ ಜಿಯವರ ವಿಚಾರಗಳು. ಆದರೆ ಇದೆಲ್ಲ ಆದಮೇಲೂ ಇನ್ನೂ ಡಾಕ್ಟರ್ ಜಿಯವರು ಅವ್ರ ಬಗ್ಗೆ ಬರೆಯೋದಿದೆ. ಈ ಪುಸ್ತಕದಲ್ಲಿ ಇದುವರೆಗೂ ಈ ಎಲ್ಲದರೊಳಗೂ ಇಲ್ಲದೇ ಇರೋ ಅನೇಕ ಅಂಶಗಳಿದೆ. ಯಾಕೆಂದರೆ ಇದುವರೆಗೂ ಕನ್ನಡದ ಓದುಗರಿಗೆ ಸಿಕ್ಕಿರಲಿಲ್ಲ. ನಾವೆಲ್ಲರೂ ಇದರಲ್ಲಿ ಓದರೆ ಇದರೊಳಗೆ 5 ಭಾಗಗಳಲ್ಲಿ 120 ಪುಟಗಳಲ್ಲಿ ನಾರಾಯಣ ಶೆಣೈ ಅವರು ಹೇಳಿದಂತೆ ಇಸ್ವಿ ಪ್ರಕಾರ ಅವರು ಇದನ್ನೆಲ್ಲ ದಾಖಲೆ ಮಾಡ್ತಾ ಬಂದಿರೋದ್ರಲ್ಲಿ ಅನೇಕ ಸ್ವಯಂ ಸೇವಕರು, ನಾವು ಅನೇಕ ದಶಕಗಳಿಂದ ಸ್ವಯಂ ಸೇವಕರಾಗಿರೋರು ಈವರೆಗೆ ಡಾಕ್ಟರ್ ಜಿಯವ್ರ ಬಗ್ಗೆ ಓದಿಲ್ದಿರುವ ಅನೇಕ ಮಾಹಿತಿಗಳು ಈ ಪುಸ್ತಕದಲ್ಲಿದೆ. ಯುಗ ಪುರುಷ ಅಂತ ಇದಕ್ಕೆ ಏನು ಶೀರ್ಷಿಕೆ ಇದೆ, ಅದು ನಿಜವಾಗಿಯೂ ಗಜಪಡೆಯವರು ಮುನ್ನುಡಿಯಲ್ಲೂ ಬರೆದಿದ್ದಾರೆ. ಆ ಶೀರ್ಷಿಕೆ ಸಾಕು ಇದಕ್ಕೆ ಅಂತ. ಯಾಕೆಂದರೆ ಯುಗ ಅನ್ನೋದಕ್ಕೆ ಕಾಲದ ಆಧಾರದಲ್ಲಿ ಅಳೆಯೋದು ನಮ್ಮ ಸಂಸ್ಕೃತಿಯಲ್ಲಿದೆ. ಕಲಿಯುಗ, ದ್ವಾಪರಯುಗ, ಲಕ್ಷಾಂತರ ವರ್ಷಗಳು, ಇದೆಲ್ಲ ನಾವು ಕೇಳ್ತೀವಿ. ಕಾಲಖಂಡದ ಆಧಾರದಲ್ಲಿ ಒಂದಾದರೆ ಆ ಕಾಲಖಂಡದಲ್ಲಿ ಯಾವುದು ಪ್ರಾಮುಖ್ಯತೆಗೆ ಬಂತು ಅನ್ನೋದರ ಆಧಾರದಲ್ಲೂ ಮಾಡ್ತಾರೆ. ಉದಾಹರಣೆಗೆ ಇವತ್ತು ಟೆಕ್ನಾಲಜಿ ಯುಗ ಅಂತ ಹೇಳ್ತಾರೆ, ಅಥವಾ ಇಂಡಸ್ಟ್ರಿಯಲ್ ಏಜ್ ಅಂತ ಕರೀತಾ ಇದ್ದಾರೆ. ಕೈಗಾರಿಕಾ ಏನು ಯುಗ ಅಂತ ಹಿಂದೆ ಆಯಿತು, ಒಂದು 300 ವರ್ಷಗಳ ಕಾಲ. ಈ ರೀತಿ ಆ ಸಮಯದಲ್ಲಿ ಯಾವುದು ಪ್ರಾಮುಖ್ಯತೆಗೆ ಬಂತು ಅಂತನಿದೆ. ಆದರೆ ಕಾಲ ಮತ್ತು ಆ ವಿಷಯದಲ್ಲಿ ಪ್ರಾಮುಖ್ಯತೆಗೆ ಬಂದಂಥ ವಿಚಾರದ ಆಧಾರದ ಮೇಲೆ ಯುಗವನ್ನು ಗುರುತಿಸೋದಾದರೂ ವ್ಯಕ್ತಿಗಳ ಆಧಾರದಲ್ಲೂ ಯುಗವನ್ನು ಗುರುತಿಸೋದಿದೆ. ಹಾಗಾಗಿ ಡಾಕ್ಟರ್ ಜಿಯವರು ಯುಗ ಪುರುಷ ಅಂದರೆ ಅವರೊಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದರು. ಈ ಅರ್ಥದಲ್ಲೂ ನಾವು ನೋಡ್ಬೋದು. ಈಗ ತಕ್ಷಣ ನೋಡಿದ್ರೆ ಇನ್ನು ಯಾವಾಗಲೂ ಒಂದು 200-300 ವರ್ಷಗಳ ನಂತರ ನೋಡಿದ್ರೆ ಅವರು 25ನೇ ಇಸ್ವಿಯಲ್ಲಿ ವಿಜಯದಶಮಿ ದಿವಸ ಸಣ್ಣದಾಗಿ ಪ್ರಾರಂಭ ಮಾಡಿದಂಥ ಒಂದು ಪ್ರಕ್ರಿಯೆ ಹೇಗೆ ಜಗತ್ತಿನ ಜೀವನವನ್ನು ಬದಲಾಯಿಸ್ತು. ಆಗ ನಿಜವಾಗ್ಲೂ ಈ ಯುಗ ಪುರುಷ ಅನ್ನುವ ಅರ್ಥ ಈಗ ನಮಗೇನಾಗ್ತಾ ಇದೆ ಅದು ಇಡೀ ಜಗತ್ತಿಗೆ ಆಗುತ್ತೆ. ಇದನ್ನು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರಿದ ಒಬ್ಬ ಪ್ರಚಾರಕ, ಸಂಘದ ಶ್ರೇಷ್ಠತೆಯನ್ನು ಹೇಳೋದಕ್ಕಾಗಿ ಇಡೀ ಜಗತ್ತನ್ನೇ ಬದಲಾಯಿಸುವಂಥದ್ದು ಸಂಘ, ಈ ರೀತಿ ಬರೀ ಹೆಮ್ಮೆಯಿಂದ ಹೇಳೋ ಮಾತಲ್ಲ. ಇವತ್ತಿನ ಜಗತ್ತಿನ ಕಾಲದ ಅಥವಾ ಪರಿಸ್ಥಿತಿಯ ವಿಶ್ಲೇಷಣೆ ಮಾಡ್ತಾ ಇರೋ ಅನೇಕರು ನೇರವಾಗಿ ಈ ನಿರ್ಣಯಕ್ಕೆ ತಲುಪದೇ ಇದ್ರು. ಡಾಕ್ಟರ್ ಜಿಯವರು ಒಂದು ಯುಗವನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡಿದರೆ ನಿರ್ಣಯಕ್ಕೆ ಬದಲಾಯಿರೋ ಅವ್ರು ಯೋಚನೆ ಮಾಡದೇ ಇರೋ ದಿಕ್ಕು ನನಗನ್ಸಿದೆ 10-15 ವರ್ಷದಲ್ಲಿ ಜಗತ್ತಿನ ಆಗುಹೋಗುಗಳಲ್ಲಿ ಭಾರತದ ಪಾತ್ರ, ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡೋದ್ರಲ್ಲಿ ಸಂಘದ ಪಾತ್ರ, ಸಂಘದ ವಿಚಾರ ಮತ್ತು ಸಂಘದ ಸಂಘಟನೆಯ ಪಾತ್ರ, ಇದನ್ನು ಪ್ರಾರಂಭ ಮಾಡಿದಂಥ ಡಾಕ್ಟರ್ ಹೆಡ್ಗೇವಾರ್. ಈ ಮುಖವಾಗಿ ನೋಡಿದರೆ ಈ ಅಂಶ ಇಡೀ ಜಗತ್ತಿಗೆ ಗಮನಕ್ಕೆ ಬರುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಸಂಘ ಅನ್ನೋದು ಇದರೊಳಗೆ ಕೊನೆ ಲಾಸ್ಟ್ ಬಟ್ ಒಂದು ಚಾಪ್ಟರಲ್ಲಿ ಸಂಘ ಚಳುವಳಿನೋ ಸಂಘಟನೆಯೋ ಅಂತ ಒಂದು ಅಂಶವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಸಂಘ ಚಳುವಳಿನೂ ಹೌದು,
ಸಂಘ ಸಂಘಟನೆಯೂ ಹೌದು. ಇದೆರಡರ ಜೊತೆಗೆ ಸಂಘ ಒಂದು ಜೀವನನೂ ಹೌದು. ಸಂಘ ಇಸ್ ಎ ಮೂವ್ಮೆಂಟ್, ಸಂಘ ಇಸ್ ಎ ಆರ್ಗನೈಸೇಷನ್, ಸಂಘ ಇಸ್ ಎ ಲೈಫ್. ಯಾರು ಸಂಘದ ಲೈಫ್ ಆಗಿದ್ದಾರೆ ಅಥವಾ ಸಂಘ ಯಾರ ಜೀವನ ಆಗಿದೆ, ಅವರಿಂದಾಗಿ ಇದು ಒಂದು ಚಳುವಳಿಯಾಗಿಯೂ ಒಂದು ಸಂಘಟನೆಯಾಗಿಯೂ ರೂಪಿತ ಆಗಿದೆ. ಡಾಕ್ಟರ್ ಹೆಡ್ಗೇವಾರ್ ಅವರು ಮಾಡಿದ ಕೆಲಸ, ಅದನ್ನು ನಾರಾಯಣ ಶೆಣರು ಏನು ಹೇಳಿದರು, ಕಾರ್ಯಕರ್ತರ ನಿರ್ಮಾಣ ಮಾಡಿತ್ತು. ಕಾರ್ಯಕರ್ತರ ನಿರ್ಮಾಣ ಅಂದರೆ ಜೀವನವನ್ನೇ ಬದಲಾಯಿಸುವಂಥ ಒಂದು ಪ್ರಕ್ರಿಯೆ. ಇವತ್ತು ನಾವು ಸ್ವಯಂ ಸೇವಕ ಅಂತ ಹೆಸರು ಕೇಳ್ತೀವಿ. ಸ್ವಯಂ ಸೇವಕ ಎಲ್ಲರೂ ಕಾರ್ಯಕರ್ತರಾಗ್ತಾರೆ, ಅಥವಾ ಕಾರ್ಯಕರ್ತರು ಮೂಲಭೂತವಾಗಿ ಸ್ವಯಂ ಸೇವಕರು. ಆದರೆ ಸ್ವಯಂ ಸೇವಕತ್ವ ಅನ್ನೋದು ಸಂಘದ ಒಬ್ಬರು ಬಹಳ ಶ್ರೇಷ್ಠ ಚಿಂತಕರಾಗಿದ್ದ ದತ್ತೋಪಂತ್ ಟೆಂಗ್ಡಿಜಿಯವರು ಹೇಳಿದಂತೆ, ಇಟ್ಸ್ ನಾಟ್ ಎ ಮೆಂಬರ್ಶಿಪ್ ಬಟ್ ಇಟ್ಸ್ ಎ ಕಲ್ಚರಲ್ ಶಿಪ್. ಇದೊಂದು ಕೇವಲ ಒಂದು ಸದಸ್ಯತಾ ಅಲ್ಲ, ಅದು ಒಂದು ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದಿರುವಂಥ ಒಂದು ವ್ಯಕ್ತಿತ್ವ ಸ್ವಯಂ ಸೇವಕ ಅನ್ನೋದು. ಮುಂಚೆ ನಾವೇನಾಗಿದ್ವೋ ಅದರಿಂದ ಬದಲಾಗಿ ಇನ್ನೊಂದು ರೀತಿ ಯೋಚನೆ ಮಾಡೋದು. ನಮ್ಮ ಯೋಚನೆ ಮಾಡೋ ದಿಕ್ಕು, ನಮ್ಮ ವ್ಯವಹಾರ, ಜಗತ್ತನ್ನು ನೋಡುವ ದೃಷ್ಟಿ ಎಲ್ಲವೂ ಬದಲಾಗಿಬಿಡುತ್ತೆ. ಸರಿಯಾಗಿ ಒಬ್ಬ ಸ್ವಯಂ ಸೇವಕ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದಾಗ. ಹಾಗೆ ಇದು ಲೈಫ್, ಇದು ಜೀವನ. ಇದರ ಆಧಾರದ ಮೇಲೆ ಸಂಘಟನೆಯು ರೂಪ ಆಗಿದೆ ಮತ್ತು ಚಳುವಳಿಯೂ ರೂಪಿತವಾಗಿದೆ. ಸಂಘದ ಒಬ್ಬರು ಕಾರ್ಯಕರ್ತರು, ಸಂಘಚಾಲಕರು ಆಗಿದ್ದಂಥ ಡಾಕ್ಟರ್ ರತನ್ ಶಾರದಾ ಅವರು ಇದನ್ನೇ ಒಂದು ಪುಸ್ತಕವಾಗಿ ಬರೆದಿದ್ದಾರೆ. ಅಂದರೆ ಸಂಘದ ಜೀವನ, ಲೈಫ್ ಬಗ್ಗೆ ಅಲ್ಲ, ಹೇಗೆ ಒಂದು ಆರ್ಗನೈಸೇಷನ್ ಇರೋದು, ಅದು ಹೇಗೆ ಒಂದು ಮೂವ್ಮೆಂಟ್ ಆಗಿ ಎವಾಲ್ವ್ ಆಯಿತು, ಪರಿವರ್ತಿತವಾಯಿತು ಅಂತ. ಆದರೆ ಡಾಕ್ಟರ್ ಜಿಯವರು ಪ್ರಾರಂಭ ಮಾಡಬೇಕಾದ್ರೆ ಇದೆಲ್ಲವನ್ನೂ ಒಳಗೊಂಡಂತೆ ಪ್ರಾರಂಭ ಮಾಡಿದರು ಅಂತ ನನಗನ್ಸುತ್ತೆ. ಮೂವ್ಮೆಂಟ್ ಅಂದಾಗ ಇದ್ರ ಬಗ್ಗೆನೂ ಇದರೊಳಗೆ ಕೆಲವು ವಾಕ್ಯಗಳನ್ನು ಬರೆದಿದ್ದಾರೆ. ಸಾಮಾನ್ಯವಾಗಿ ಇವತ್ತು ಚಳುವಳಿ ಅಂದರೆ ಖಂಡನೆ ಇರುವಂಥದ್ದು, ಯಾವುದಾದ್ರೂ ಒಂದು ವಿರುದ್ಧ ಚಳುವಳಿ ಮಾಡಬೇಕು ಅಂತ. ರಚನಾತ್ಮಕವಾಗಿ ಆಗೋದನ್ನು ಚಳುವಳಿ ಅಂತ ತುಂಬ ಜನ ಪರಿಗಣಿಸಲ್ಲ. ಏನೋ ಒಂದು ಬೈಯೋದಕ್ಕೆ, ಹೊಡೆಯೋದಕ್ಕೆ, ನಾಶ ಮಾಡೋದಕ್ಕೆ ಏನೋ ಒಂದು ಎದುರುಗಡೆ ಇದ್ದರೆ ಅದರ ವಿರುದ್ಧ ಆಂದೋಲನ ಅಥವಾ ಚಳುವಳಿಯನ್ನು ರೂಪಿಸಿದ್ದಾರೆ ಅಂತ ಇವತ್ತು ಸಾಮಾನ್ಯವಾಗಿ ನಡೆಯೋದು. ಆದರೆ ಡಾಕ್ಟರ್ ಜಿಯವರ ವಿಶೇಷತೆ ಏನು? ರಚನಾತ್ಮಕವಾಗಿರುವುದು ಒಂದು ಚಳುವಳಿ ರೀತಿಯಲ್ಲಿ ಹಬ್ಬುವಂತೆ ಮಾಡಿದ್ರು ಅವರು. ಖಂಡನೆ ಯಾವಾಗಲೂ ಸುಲಭ, ಯಾವುದಾದ್ರೂ ವಿರುದ್ಧ ಮಾತಾಡೋದು, ಯಾವುದಾದ್ರು ವಾದ ಮಾಡೋದು, ಅದಕ್ಕೆ ಪ್ರಸಿದ್ಧಿನೂ ಬೇಗ ಸಿಗುತ್ತೆ. 10 ಜನ ಮಾಡ್ತಾ ಇರೋ ಕೆಲಸದ ವಿರುದ್ಧ ಒಬ್ಬ ಯಾರು ಮಾಡಿದ್ರೆ ತಕ್ಷಣ ಜನ ಗುರುತಿಸ್ತಾರೆ. ಹಾಗೆ ಹೆಚ್ಚುವರಿ ಚಳುವಳಿ ರೂಪಿತ ಆಗೋದು ಖಂಡನೆಯಿಂದ. ಡಾಕ್ಟರ್ ಜಿಯವರ ವಿಶೇಷತೆ ಮಂಡನೆಯ ಮೂಲಕ ಚಳುವಳಿ ರೂಪಿಸಿದ್ದು. ಮಂಡನೆ ಭಾಳ ಕಷ್ಟ, ಅದಕ್ಕೆ ಚಪ್ಪಾಳೆ ಸಿಗಲ್ಲ, ಗುರುತಿಸೋದಿಲ್ಲ. ಹಾಗೆ ಸಂಘದ ಕಾರ್ಯಕ್ರಮದ ಚಪ್ಪಾಳೆ ಸಿಗೋದಿಲ್ಲ. ಅದು ಶಾಂತವಾಗಿ ನಡೆಯೋದು, ದೀರ್ಘವಾಗಿ ನಡೆಯೋದು, ತೋರಿಸ್ಕೊಳ್ದೆ ನಡೆಯೋದು, ಗುರುತಿಸ್ಕೊಳ್ದೆ ನಡೆಯೋದು. ಡಾಕ್ಟರ್ ಜಿಯವರ ವಿಶೇಷತೆ ಮಂಡನೆಯ ಮೂಲಕ ಚಳುವಳಿ ರೂಪಿಸಿದ್ದು, ಖಂಡನೆಯನ್ನು ಬಿಟ್ಟು. ಹಾಗಾಗಿ ಈ ಚಳುವಳಿ ಮನೆಯಿಂದ, ವ್ಯಕ್ತಿಯಿಂದ ಕುಟುಂಬಗಳಿಗೆ, ಕುಟುಂಬದಿಂದ ಸಮುದಾಯಗಳಿಗೆ, ಸಮುದಾಯದಿಂದ ಸಮಾಜಕ್ಕೆ, ಅದರ ಮೂಲಕ ಜಗತ್ತಿನಲ್ಲಿ ಆಗುವ ಬದಲಾವಣೆಗಳಿಗೆ ಒಂದು ದಾರಿ ಆಗೋ ರೀತಿಯಲ್ಲಿ ಇದ್ಯಾವುದನ್ನು ಬಹಳ ದೊಡ್ಡ ದೊಡ್ಡ ಭಾಷಣಗಳ ಮೂಲಕ ಹೇಳದೆ ವ್ಯಕ್ತಿಯ ಜೀವನವನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಶಾಖೆಯ ಮೂಲಕ ತಂದರು. ಹಾಗಾಗಿ ಸಂಘ ಒಂದು ಜೀವನವೂ ಹೌದು, ಸಂಘ ಒಂದು ಸಂಘಟನೆಯೂ ಹೌದು, ಸಂಘ ಒಂದು ಚಳುವಳಿಯೂ ಹೌದು, ಮಂಡನೆಯ ರೀತಿಯ ಚಳುವಳಿ. ಇದು ಡಾಕ್ಟರ್ ಜಿಯವರ ವಿಶೇಷತೆ ಆಗಿತ್ತು. ಹಾಗಾಗಿ ಈ ಪುಸ್ತಕ ಅಥವಾ ಈ ಗ್ರಂಥವನ್ನು ಅಥವಾ ಈ ರೀತಿಯ ಡಾಕ್ಟರ್ ಜಿಯವರ ಜೀವನವನ್ನು ನಾವು ಓದಿದರೆ ಮೇಲ್ನೋಟಕ್ಕೆ ಅವರೊಬ್ಬರು ಸ್ವಾತಂತ್ರ್ಯ ಆಂದೋಲನದಲ್ಲಿದ್ದಂಥ ಒಬ್ಬ ಆ್ಯಕ್ಟಿವಿಸ್ಟ್, ಅಂದರೆ ಸದಾ ಸಕ್ರಿಯರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ನಾಯಕ. ಅವರು ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು ಮತ್ತು ಸಂಘಟನೆಯ ಪ್ರಾರಂಭ ಮಾಡಿದಂಥ ಹಂತಗಳು ಇದೆಲ್ಲವನ್ನು ಈ ರೀತಿಯ ಪುಸ್ತಕಗಳಲ್ಲಿ ಗುರುತಿಸಿದ್ರು. ಆದರೆ ಅಂತರಾಳದಲ್ಲಿ ನೋಡಿದ್ರೆ, ಅಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ, ಇವತ್ತು ಏನೇನು ಸಂಘದ ಮೂಲಕ ಹೊರಹೊಮ್ತಾ ಇದೆಯೋ ಅದೆಲ್ಲವೂ ಡಾಕ್ಟರ್ ಜಿಯವರ ಮನಸ್ಸಿನಲ್ಲಿತ್ತು.
ಯಾವ ಸಮಯಕ್ಕೆ ಅದನ್ನು ಯಾವ ರೀತಿ ರೂಪುಗೊಳ್ಳಬೇಕು ಅನ್ನೋದನ್ನು ಯೋಜನೆ ಮಾಡುವಷ್ಟು ತಜ್ಞತೆ ಮತ್ತು ಕೌಶಲ್ಯ ಡಾಕ್ಟರ್ ಜಿಯವರಲ್ಲಿ ಇತ್ತು ಅಂತ ನಮಗೆ ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಸ್ವರ್ಗೀಯ ದತ್ತೋಪಂತ ಟೆಂಗ್ಡೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಒಮ್ಮೆ ರಾಜ್ಯಸಭೆಯ ಕಾರಿಡಾರ್ ಏನಿರುತ್ತೆ ಅಲ್ಲಿ ಅವರು ಮತ್ತು ಕಾಂಗ್ರೆಸ್ಸಿನ ಒಬ್ಬ ನಾಯಕರು, ಕಮ್ಯುನಿಸ್ಟಿನ ಒಬ್ಬರು ನಾಯಕರು, ಇವರು 3 ಜನ ನಿಂತು ಮಾತಾಡ್ತಾ ಇದ್ರು. ಟೆಂಗ್ಡಿಜಿಯವರಿಗೆ ಸಹಜವಾಗಿ ಅನೇಕ ಸ್ನೇಹಿತರಿದ್ದರು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟವರು. ಕಾಂಗ್ರೆಸ್ಸಿನ ನಾಯಕರು ಟೆಂಗ್ಡಿಜಿಯವರ ಹತ್ರ ಕೇಳಿದರು, ನೀವು ಆರ್ ಎಸ್ ಎಸ್ ಅಂತ ಹೇಳ್ತಿರಲ್ಲ, RSSನ ಸ್ಥಾಪನೆ ಮಾಡಿದವರು ಯಾರು? ಅದರೊಳಗೆ ಸ್ವಲ್ಪ ಕೊಂಕಿತ್ತು, ಅವ್ರಿಗೆ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಟೆಂಗ್ಡಿಜಿಯವರು ಹೇಳಿದ್ರು, ಡಾಕ್ಟರ್ KB ಅಡಿಗವಾರ್ ಅಂತ ಇದ್ದರು, ಅವರು ಸ್ಥಾಪನೆ ಮಾಡಿದ್ದು. ಆಗ ಕಾಂಗ್ರೆಸ್ ನಾಯಕರು ಹೇಳಿದ್ರಂತೆ, ನೋಡಿ ಇವತ್ತು ಜವಾಹರ್ಲಾಲ್ ನೆಹರು ನಮ್ಮ ನಾಯಕರು, ಇಡೀ ಜಗತ್ತಿಗೆ ಗೊತ್ತು, ನೀವು ಯಾವುದೋ ಸಂಘಟನೆ ಹೇಳ್ತಿರೋದು, ಸಂಸ್ಥಾಪಕರು ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ, ಇವತ್ತೇ ನಾನು ಕೇಳ್ತಾ ಇರೋದು. ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತೆ. ಆಗ ಆ ಕಮ್ಯುನಿಸ್ಟ್ ನಾಯಕರು ಯಾರಿದ್ರು, ಅವರು ರಾಜ್ಯಸಭಾ ಸದಸ್ಯರು, ಅವ್ರು ಹೇಳಿದ್ರಂತೆ, ನೋಡಿ ನೀವು ಈ ಥರ ವಿಶ್ಲೇಷಣೆ ಮಾಡೋದು ತಪ್ಪು. ಹೌದು, ನೆಹರು ಅವರು ಇದೆಲ್ಲರೂ ಗೊತ್ತಿದ್ದಾರೆ, ಆದರೆ ಒಬ್ಬ ಮಹಾಪುರುಷನ ವಿಶ್ಲೇಷಣೆ ಮಾಡಬೇಕಾಗಿದ್ದು ಹೇಗೆ ಅಂದರೆ, ಆ ಕಾಲಖಂಡದಲ್ಲ, ಅವರ ನೆರಳು, ಅವರ ಜೀವನದ ನೆರಳು ಎಷ್ಟು ದೂರದವರೆಗೆ ಚಾಚುತ್ತೆ ಮುಂದೆ, ಅದರ ಆಧಾರದ ಮೇಲೆ ಅವ್ರನ್ನ ಆಮೇಲೆ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರಂತೆ. ಇವತ್ತು ನಾವು ನೋಡಿದ್ರೆ ಡಾಕ್ಟರ್ ಜಿಯವರು ಯಾರಿಗೂ ಗೊತ್ತಿರಲಿಲ್ಲ ಆ ಕಾಲದಲ್ಲಿ. ಬಹುಶಃ ನಾಗ್ಪುರ ಅಥವಾ ಮಧ್ಯ ಪ್ರಾಂತ ಅಂತ ಇವತ್ತಿಗೆ ಕರೀತಾರೆ, ಅಲ್ಲಿ ಒಬ್ಬರು ಕಾಂಗ್ರೆಸ್ಸಿನ ಮುಖಂಡರು. ಆದರೆ ಇವತ್ತು ಇಡೀ ಜಗತ್ತು ಅವರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ, ಅಥವಾ ಅವರು ಸ್ಥಾಪನೆ ಮಾಡಿದ ಸಂಘಟನೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ಅವರ ನೆರಳು, ಅಂದರೆ ಅವರ ವ್ಯಕ್ತಿತ್ವದ ನೆರಳು ಎಷ್ಟು ದೂರ ಮತ್ತು ಎಷ್ಟು ಗಾಢ, ಇದರ ಅರಿವು ಇವತ್ತು ನಮ್ಮೆಲ್ಲರಿಗೂ ಆಗ್ತಾ ಇದೆ. ಮತ್ತು ಅವರ ಮನಸ್ಸಿನಲ್ಲಿದ್ದಂಥ ಚಿಂತನೆಗಳು ಆ ಕಾಂಗ್ರೆಸ್ ಕಮ್ಯುನಿಸ್ಟ್ ನಾಯಕರು ಏನು ಹೇಳಿದ್ರು, ಅದರ ಪರಿಣಾಮ ಎಷ್ಟು ದೂರ ಆಗುತ್ತೆ ಅನ್ನೋದ್ರ ಮೇಲೆ ಅವ್ರನ್ನ ವಿಶ್ಲೇಷಣೆ ಮಾಡಬೇಕು ಅಂತ. ನಾವು ಇವತ್ತು ಇನ್ನ ಕಾಲಖಂಡದಲ್ಲೇ ನೋಡಿದ್ರೆ ಅದರ ಅರಿವು ನಮಗೆ, ಅದರ ಅನುಭವ ನಮಗೆ ಸಾಕಷ್ಟು ಆಗುತ್ತೆ. ಉದಾಹರಣೆಗೆ, ಇವತ್ತು ಸಂಘದ ಪ್ರೇರಣೆಯಿಂದ ಒಂದು 80ಕ್ಕೂ ಹೆಚ್ಚು ಪ್ರಕಾಶನ ಸಂಸ್ಥೆಗಳಿದೆ, ಒಂದು 35ಕ್ಕೂ ಹೆಚ್ಚು ವಾರಪತ್ರಿಕೆ, ದಿನಪತ್ರಿಕೆ ಅಥವಾ ಮಾಸಪತ್ರಿಕೆಗಳಿದೆ, ಎಲ್ಲ ಭಾಷೆಯಲ್ಲೂ ಇದೆ. ಇದಲ್ಲದೆ ನಮ್ಮ ವಿವಿಧ ಕ್ಷೇತ್ರದ ಸಂಘಟನೆಗಳು ಪ್ರಕಾಶನ ಮಾಡ್ತಾ ಇರುವಂಥ ಅನೇಕ ಪತ್ರಿಕೆಗಳಿದೆ. ಡಾಕ್ಟರ್ ಜಿಯವರು ಸಂಘ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ 2 ಪತ್ರಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಒಂದು ಸ್ವತಂತ್ರ ಅಂತ ಒಂದು ಪತ್ರಿಕೆ ಇತ್ತು, ಇನ್ನೊಂದು ಪತ್ರಿಕೆ ಹೆಸರು ನಾನು ಮಾಡಿದೆ, ಆದರೆ ಅದರ ಸಂಪಾದಕರಾಗಿದ್ದರು. ಅವರು ಆ ಸಮಯದಲ್ಲಿ ಇವತ್ತು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಅವರು ಸಂಪಾದಕರಾಗಿ ಸಾವರ್ಕರ್ ಅವರ ಭಾಷಣಗಳೇನಾಗ್ತಾ ಇತ್ತು ಅದನ್ನೆಲ್ಲ ಕ್ರೋಢೀಕರಿಸಿ ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ ಅಂತ ನಿರಂತರವಾಗಿ ಲೇಖನಗಳನ್ನು ಬರೆದರು. ಆಮೇಲೆ ಆರ್ಥಿಕ ಪರಿಸ್ಥಿತಿ ಕಾರಣಕ್ಕಾಗಿ ಆ ಸ್ವತಂತ್ರ ಅಂತಕ್ಕಂಥ ಪತ್ರಿಕೆ ಅದು ಬಂದಾಯಿತು. ಆದರೆ ಸಂಘ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆನೇ ಅವರು ಸಂಪಾದಕರಾಗಿ ಈ ಪ್ರಕಾಶನವನ್ನು ಪ್ರಾರಂಭ ಮಾಡಿದರು. ಅಥವಾ ಇತ್ತೀಚೆಗೆ ನಾವು ರಾಮ ಜನ್ಮಭೂಮಿಯ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನೋಡಿ, ಒಂದು 30 ವರ್ಷಗಳ ಕಾಲ ಸಮಾಜ ಜಾಗರಣದ ಒಂದು ಬಹಳ ದೊಡ್ಡ ಅಭಿಯಾನ, ಬಹುಶಃ ಜಗತ್ತಿನಲ್ಲೇ ಎಲ್ಲೂ ಕೋಟ್ಯಾಂತರ ಮಂದಿ ಈ ರೀತಿ ಭಾಗವಹಿಸಿದಂಥ ಆಂದೋಲನ ಇರಲಿಕ್ಕಿಲ್ಲ. ಆದರೆ ಸಂಘ ಸ್ಥಾಪನೆಯಾಗಿ 1-2 ವರ್ಷದಲ್ಲೇ ನಾಗ್ಪುರದಲ್ಲಿ ಇದೇ ರೀತಿಯ ಒಂದು ಜನಜಾಗರಣದ ಅಭಿಯಾನವನ್ನು ಡಾಕ್ಟರ್ ಜಿಯವರು ಸ್ವಯಂ ಸೇವಕರ ಮೂಲಕ ಮಾಡಿಸಿದರು. ದಂಡಿ ಕಕ್ಕರ್ ಅಂತ ಅಲ್ಲಿ ಆರತಿ ನಡೆಯುವಂಥ ಒಂದು ಪ್ರಕ್ರಿಯೆ, ಅದಕ್ಕೆ ಮುಸಲ್ಮಾನರು ವಿರೋಧ ವ್ಯಕ್ತಪಡಿಸಿದಾಗ ಇಡೀ ನಾಗ್ಪುರ ಜನತೆಯನ್ನು ಈ ರೀತಿಯಲ್ಲಿ, ಹೇಗೆ ನಾವು ರಾಮ ಜನ್ಮಭೂಮಿ ಆಂದೋಲನದ ಭಾಗ ಮಾಡಿದ್ವಿ, ಪ್ರತಿಯೊಬ್ಬರು ಭಾಗವಹಿಸುವ ರೀತಿಯಲ್ಲಿ ಚಳುವಳಿಯನ್ನು ರೂಪಿಸಿದರು. ಅಥವಾ ಸೇವೆಯ, ಇವತ್ತು ಸಂಘದ ಸ್ವಯಂ ಸೇವಕರು 1,36,000ಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿಯವರು
ಪ್ರತ್ಯಕ್ಷ ಸೇವೆಯ ಭಾಗಿಯಾಗಿ 1913ನೇ ಇಸ್ವಿಯಲ್ಲಿ ದಾಮೋದರ ನದಿ ಪ್ರವಾಹ ಬಂದಾಗ, ಅಂದರೆ ಅವರಾಗ ಕಲ್ಕತ್ತಾದಲ್ಲಿ ಓದ್ತಾ ಇದ್ರು, ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳನ್ನು ಕರ್ಕೊಂಡು ಪ್ರವಾಹ ಪೀಡಿತರಿಗೆ ಅವ್ರನ್ನ ಬದುಕಿಸೋದು, ಅವ್ರಿಗೆ ಶಿಬಿರಗಳನ್ನು ಏರ್ಪಡಿಸೋದು, ಅನೇಕ ದಿನಗಳ ಕಾಲ ಆಹಾರದ ವ್ಯವಸ್ಥೆಯನ್ನು ಮಾಡೋದು, ಹತ್ತತ್ರ ಒಂದು 3 ತಿಂಗಳ ಕಾಲ ಅವರು ತೊಡಗಿದರು. ಅಥವಾ ಸಂಘ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಅನಾಥ ಶಿಶುಗಳಿಗಾಗಿ ಅವರೊಂದು ಶಿಶು ನಿವಾಸವನ್ನು ಸ್ಥಾಪನೆ ಮಾಡಿದರು ವಾರದಲ್ಲಿ, ಅದರ ಅಧ್ಯಕ್ಷರಾಗಿದ್ದರು. ಅಂದರೆ ಇವತ್ತು ಸಂಘದ ಮೂಲಕ ಏನೇನು ಹೊರಹೊಮ್ತಾ ಇದೆ ಅದೆಲ್ಲ ಡಾಕ್ಟರ್ ಜಿಯವರ ಜೀವನದಲ್ಲಿತ್ತು, ಚಿಂತನೆಯಲ್ಲಿತ್ತು. ಹಾಗಾಗಿ ಆ ಕಮ್ಯುನಿಸ್ಟ್ ರಾಜಕಾರಣ ಏನು ಹೇಳಿದ್ರು, ಅವರ ನೆರಳು ಸಂಘಟನಾತ್ಮಕವಾಗಿ ಇವತ್ತು ನಾವು ನೋಡ್ತಾ ಇರೋ ಅನೇಕ ಪ್ರಕ್ರಿಯೆಗಳು ಕಾಣಿಸ್ತಾ ಇದೆ. ವಿಚಾರದ ದೃಷ್ಟಿಯಿಂದ ನೋಡಿದ್ರೆ ಇಡೀ ಜಗತ್ತಿಗೆ ಬೇಕಾದಂಥ ವಿಚಾರವಾಗಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ದೆಹಲಿಗೆ ಯುರೋಪಿನ 6 ದೇಶಗಳ ಒಂದು ಪ್ರತಿನಿಧಿ ಮಂಡಲ ಅಂತ ಹೇಳ್ಬೋದು. ಯುರೋಪಲ್ಲಿ ನಮ್ಗೆ ಗೊತ್ತಿದೆ, ಅಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ಒಂದು ವ್ಯವಸ್ಥೆ ಇದೆ. 28 ದೇಶಗಳು ಸೇರಿ, ಇಡೀ ಯುರೋಪಿನ ಬೇರೆ ಬೇರೆ ದೇಶಗಳು ಸೇರಿ ಒಂದು ಅವ್ರದ್ದೊಂದು ಪಾರ್ಲಿಮೆಂಟ್ ಇದೆ. ನೀತಿ ನಿರ್ಣಾಯಕ ಒಂದು ವ್ಯವಸ್ಥೆ, ಅರ್ಥವ್ಯವಸ್ಥೆ ಅಥವಾ ಬೇರೆ ಬೇರೆ ವಿಷಯಗಳಿಗೆ ಅವ್ರದ್ದೊಂದು ಪಾರ್ಲಿಮೆಂಟ್ ಇದೆ. ಅದರೊಳಗೆ 3 ಪೊಲಿಟಿಕಲ್ ಪಾರ್ಟಿ ಇದೆ. ಅದರೊಳಗೆ ಒಂದು ಪೇಟ್ರಿಯಾಟ್ಸ್ ಆಫ್ ಯುರೋಪ್ ಅಂತ ಒಂದು ಪೊಲಿಟಿಕಲ್ ಪಕ್ಷ ಇದೆ. ಅದರ ಪ್ರಮುಖರು ಹಂಗೇರಿಯ ಅಧ್ಯಕ್ಷ ಆಗಿರುತ್ತ ಒಬೇರಾಮ್ ಅಂತ ಇದ್ದರು. ಅವರ ಒಂದು ನಿಯೋಗ ಬಂದಿತ್ತು. ಅವರು ಸರ್ಕಾರದ ಜೊತೆಗೆ ಮಾತುಕತೆ ಮಾಡೋದಿತ್ತು, ಅದ್ರ ಜೊತೆಗೆ ಸಂಘದ ಪ್ರಮುಖರನ್ನ ಭೇಟಿ ಮಾಡಬೇಕು ಅಂತಿದ್ರು. ನನಗೆ ಅವ್ರ ಜೊತೆ ಮಾತಾಡಿ ಅಂತ ಸರ್ಕಾರಿ ಅವರು ಸೂಚನೆ ಕೊಟ್ಟರು. ನಾನು ಅವ್ರ ಜೊತೆಗೆ ಒಂದು 4-5 ಗಂಟೆಗಳ ಕಾಲ ಅವ್ರದ್ದು ಮಾತುಕತೆ ಇತ್ತು. ನಮ್ಗೆ ಆಶ್ಚರ್ಯ ಆಗೋದೇನೆಂದರೆ, ಇವತ್ತು ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನು ಡಾಕ್ಟರ್ ಜಿಯವರು 100 ವರ್ಷದ ಮುಂಚೆ ಯೋಚನೆ ಮಾಡಿದರು. ಅವ್ರಿಗೇನು ಸಮಸ್ಯೆ? ಜಿಹಾದಿ ಸಮಸ್ಯೆ. ಅವರೆಲ್ಲರಿಗೂ ಕಾಮನ್ ಪಾಯಿಂಟ್ ಏನಂದರೆ, 6 ದೇಶ, ಇನ್ನೂ 16 ದೇಶಗಳು ಇದ್ದಾರೆ ಇದರೊಳಗೆ. ಅವ್ರದ್ದೆಲ್ಲರೂ ಕಾಮನ್ ಪಾಯಿಂಟ್, ಅವ್ರನ್ನೆಲ್ಲ ಒಟ್ಟು ಮಾಡಿರೋದು ಯಾವುದು ಅಂದರೆ ಮುಸಲ್ಮಾನರ ವಿರುದ್ಧ ಎಲ್ಲರೂ ಜಿಹಾದಿ ಮಾನಸಿಕತೆ ಹೇಗೆ ಅವ್ರಿಗೆ ತಳಮಳ ಉಂಟು ಮಾಡ್ತಾ ಇದೆ, ಸಮಸ್ಯೆ ಮಾಡ್ತಾ ಇದೆ ಅಂತ 2 ಗಂಟೆಗಳ ಕಾಲ ಅವ್ರು ಅದರದ್ದೇ ಮುಖಗಳು ಬೇರೆ ಬೇರೆ ವಿಷಯಗಳು ಏನು ಹೇಳ್ತಾರೆ ಅದೆಲ್ಲ ಅದೇ. ಕೊನೆಗೆ ಒಂದೇ ಸಾರಾಂಶ, ಒಂದೇನಲ್ಲಿ ಹೇಳುವುದು ಅಂದರೆ ಇದು ಸಮಸ್ಯೆ ಅವರಿಗೆ. ಮತ್ತು 140 ಕೋಟಿ ಜನ ಇರ್ತಕ್ಕಂಥ ನಿಮ್ಮ ದೇಶದಲ್ಲಿ ಮತ್ತು ಒಂದು ಸಂಘಟನೆಯಾಗಿ ನೀವು ಇದರ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತೀರಾ? ಅವ್ರಿಗೆ ಅನೇಕ ಮಾಹಿತಿಗಳು ಸಂಗ್ರಹಣ ಮಾಡಿದ್ದಾರೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂ ಸಂಘಟನೆಯಾಗಿ ಅಥವಾ ಸಂಘದಿಂದ ಪ್ರಾರಂಭ ಆಗಿರುವ ಅನೇಕ ಸಂಘಟನೆಗಳು ಎದುರಿಸಿರುವ ಉದಾಹರಣೆಗಳು, ಇದೆಲ್ಲ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರಾರಂಭದಲ್ಲಿ ನಾನು ಹೇಳಿದಂತೆ ಯುಗ ಪುರುಷ ನಮಗೆ ಅರ್ಥ ಆಗ್ತಾ ಇರೋದು ಜಗತ್ತಿಗೆ ಇನ್ನು ಕೆಲವೇ ವರ್ಷಗಳಲ್ಲಿ. ಡಾಕ್ಟರ್ ಜಿಯವರು ಯಾಕೆ ಯುಗ ಪುರುಷ ಅಂತ ಅರ್ಥ ಆಗುತ್ತೆ? ಯಾಕೆ ಅಂದರೆ, ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಭಾರತದಲ್ಲಿ ಕಾಣಿಸ್ತಾರೆ. ಭಾರತದ ಮುಖ್ಯವಾಹಿನಿಯ ಮುಖ್ಯ ನೀತಿ ನಿರ್ಣಾಯಕ ಸ್ಥಾನದಲ್ಲಿ ಕೇವಲ ರಾಜಕೀಯ ಸರ್ಕಾರದಲ್ಲಿ ಇದೆ ಅಂತ ಮಾತ್ರ ಅಲ್ಲ, ಇನ್ನು ಅನೇಕ ವಿಷಯಗಳಲ್ಲಿ ಸ್ವಯಂ ಸೇವಕರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಅಥವಾ ಸಂಘದ ಕುಟುಂಬಗಳು, ಮಾತಾ ಭಗಿನಿಯರು ಒಳಗೊಂಡಂತೆ ನಮ್ಮ ಗತಿವಿಧಿಗಳಿರ್ಬೋದು, ಅಥವಾ ಸಮಾಜ ಪರಿವರ್ತನೆಯ, ವ್ಯವಸ್ಥಾ ಪರಿವರ್ತನೆಯ ಅನೇಕ ನಮ್ಮ ಪ್ರಯತ್ನಗಳು, ಇದು ಭಾರತದ ಸಮಾಜದ ಮುಖ್ಯ ಭಾಗ ಆಗ್ತಾ ಇದೆ. ಅದರ ಮುಖ್ಯ ಭಾಗ ಸಂಘ. ಅದನ್ನು ಸ್ಥಾಪನೆ ಮಾಡಿದ್ರು ಡಾಕ್ಟರ್ ಜಿಯವರು, ಅವರ ಚಿಂತನೆ. ಹಾಗೆ ವಿಚಾರದ ನೆರಳು ಅಂತ ನಾನೇನು ಹೇಳಿದೆ, ಸಂಘಟನೆಯ ನೆರಳು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಅದು ಪ್ರಕಾಶನ ಸಂಸ್ಥೆಗಳು, ಸೇವಾ ಕಾರ್ಯ, ವಿವಿಧ ಸಂಘಟನೆಗಳು. ಉದಾಹರಣೆಗೆ ಕಮ್ಯುನಿಸ್ಟರು ಕ್ಯಾಪಿಟಲಿಸಮಿನ ವಿರುದ್ಧ, ಇಡೀ ಸಾಮ್ರಾಜ್ಯಶಾಹಿ ವಿರುದ್ಧ ಅಂತ ಏನಿದೆ, ಇದ್ರ ಬಗ್ಗೆನೂ ಟೆಂಗ್ಡಿಜಿಯವರು ಅವರ ಒಂದು ಉದಾಹರಣೆ ಹೇಳಿದ್ದಾರೆ. ಟೆಂಗ್ಡಿಜಿಯವರು ನಮಗೆಲ್ಲ ಗೊತ್ತಿರೋಂತೆ BMSನ ಸ್ಥಾಪಕರು. ಅವರು ಅದಕ್ಕಿಂತ ಮುಂಚೆ ಇಂಟಕ್ ಮತ್ತು ಐಟಕ್ ಅಂದರೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಎರಡೂ ಕಾರ್ಮಿಕ ಸಂಘಟನೆಗಳಲ್ಲಿ ಅನುಭವಕ್ಕಾಗಿ ಗುರೂಜಿಯವರನ್ನು ಕಳಿಸಿದ್ರು. ಮೊದಲು ಅಲ್ಲೋ ಕಲ್ತ್ಕೊಂಡು ಬಾ, ಆಮೇಲೆ BMS ಸ್ಥಾಪನೆ ಮಾಡುವಂತ. ಅವರು 4 ವರ್ಷಗಳಲ್ಲೆಲ್ಲ ಕೆಲಸ ಮಾಡಿದ್ರು, ಆಮೇಲೆ ಬಂದು BMS ಸ್ಥಾಪನೆ ಮಾಡಿದ್ರು. ಹಾಗಾಗಿ
ಕಮ್ಯುನಿಸ್ಟ್ ಪಕ್ಷದ ಭಾಳ ದೊಡ್ಡ ಚಿಂತಕರು ನೇತಾರರಾಗಿದ್ದಂಥ ಡಾಂಗೆ ಅವರು ಒಂದ್ಸರಿ ಇವ್ರನ್ನ ಪರಿಚಯ ಮಾಡ್ತಾ ಅದೇ ರಾಜ್ಯಸಭೆಯಲ್ಲೇ. ನೋಡಿ, ಟೆಂಗ್ಡಿಜಿಯವರು RSSನ ಪ್ರಮುಖರು, ಲೀಡರು, RSSನ ಟ್ರೇಡ್ ಯೂನಿಯನ್ ಲೀಡರು, ಬಟ್ ಹಿ ಈಸ್ ಗಿಫ್ಟ್ ಆಫ್ ವಿ ಕಮ್ಯುನಿಸ್ಟ್ ಅಂತ ಆ ಥರ ಪರಿಚಯ ಮಾಡಿದ್ರು. ಅವ್ರು ಅಲ್ಲೇನು ಮಾತಾಡಲಿಲ್ಲ, ಆಮೇಲೆ ಬಂದು ಹೇಳಿದ್ರು, ನೋಡಿ ನೀವು ಈಗ ಹೇಳ್ತಾ ಇದ್ದೀರಾ 1920ನೇ ಇಸ್ವಿಲಿ 21ನೇ ಇಸ್ವಿಲಿ ಡಾಕ್ಟರ್ ಜಿಯವರ ಚಿಂತನೆ ಮತ್ತು ಅವರೇನು ಟಿಪ್ಪಣಿಗಳು ಬರೆದಿದ್ರು ಓದಿ. ಕಾಂಗ್ರೆಸ್ಸಿನ ಅಧಿವೇಶನ ನಾಗ್ಪುರದಲ್ಲಾಯಿತು. ಅಲ್ಲಿ 2 ನಿರ್ಣಯಗಳನ್ನು ಸ್ವೀಕಾರ ಮಾಡಲಾಯಿತು. ಒಂದು ನಿರ್ಣಯ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ದೇಶಕ್ಕೆ, ಇನ್ನೊಂದು ಜಗತ್ತಿನಲ್ಲಿ ಕ್ಯಾಪಿಟಲಿಸ್ಟ್ ಸಾಮ್ರಾಜ್ಯವಾದಿ ಯಾವುದಿದೆ ಅದನ್ನು ಕಿತ್ತು ಹೋಗಿಬೇಕು. ಇದೆರಡೂ ನಿರ್ಣಯಗಳನ್ನು ಶಬ್ದಗಳನ್ನು ಬರೆದವರು ಡಾಕ್ಟರ್ ಜಿಯವರು. ಇದೇ ರೀತಿಯಾಗಿ ಟೆಂಗ್ಡಿಜಿಯವರು ಡಾಂಗಿಯವರಿಗೆ ಹೇಳಿದರು. ಅಂದರೆ ವಿಚಾರ ಸಂಘಟನೆಯಿಂದ ಚಳುವಳಿಯಾಗಿ ರೂಪಿತ ಆಗಿರೋದು ಮತ್ತು ಈ ಚಳುವಳಿಯನ್ನು, ಈ ಸಂಘಟನೆಯನ್ನು ರೂಪಿಸಲಿಕ್ಕೆ ಬೇಕಾದಂಥ ವ್ಯಕ್ತಿಗಳ ಜೀವನವನ್ನು ನಿರ್ಮಾಣ ಮಾಡಿರೋದು. ಇದೆಲ್ಲ ಒಂದಕ್ಕೊಂದು ಸೇರಿದಂಥ ಬೇರೆ ಬೇರೆ ಮುಖಗಳು. ಇದೆಲ್ಲವನ್ನೂ ಡಾಕ್ಟರ್ ಜಿಯವರು ಯೋಚನೆ ಮಾಡಿದರು. ಹಾಗಾಗಿ ಈ ರೀತಿಯ ಪುಸ್ತಕಗಳು ಓದಿದಾಗ ನಾವು ಈ ದೃಷ್ಟಿಯಿಂದ ಓದಿದರೆ ಸಂಘದ ಸ್ವಯಂ ಸೇವಕರಿಗೆ ಪ್ರೇರಣೆ ಸಿಗೋ ದೃಷ್ಟಿಯಿಂದ ಪ್ರತಿ ದಿವಸದ ಜೀವನದ ಹೆಜ್ಜೆ ಹೇಗಿಡಬೇಕು ಅನ್ನೋದಕ್ಕೂ ಮಾರ್ಗದರ್ಶನ ಸಿಗುತ್ತೆ. ನಮ್ಮ ಮನಸ್ಸಿಗೆ ಬರುವಂಥ ಸಂಶಯಗಳಿಗೆ ಉತ್ತರನೂ ಸಿಗುತ್ತೆ. ಸ್ವತಃ ಪರಮಪೂಜ್ಯ ಗುರೂಜಿಯವರು ಹೇಳ್ತಾ ಇದ್ರು, ನನಗೇನಾದರೂ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದರೆ, ಯಾವುದೋ ಚಾಲೆಂಜ್ ಅಂತ ಅನಿಸಿದ್ರೆ ನಾನು ಡಾಕ್ಟರ್ ಜಿಯವರ ಜೀವನಿಯನ್ನು ಓದ್ತೀನಿ ಅಂತ. ಮತ್ತು ವರ್ಷದಲ್ಲಿ 2-3 ಬಾರಿ ಅವರು ಓದ್ತಾ ಇದ್ರಂತೆ. ಅದನ್ನು ಅವರೇ ಹೇಳ್ಕೊಟ್ಟಿದ್ದಾರೆ. ಅಂದರೆ ಗುರೂಜಿ ಅಂತ ಆಧ್ಯಾತ್ಮಿಕ, ಯಾರು ರಾಮಕೃಷ್ಣ ಆಶ್ರಮದ ಸನ್ಯಾಸತ್ವವನ್ನು ಪಡೆದಿದ್ದಂಥ ಶ್ರೇಷ್ಠ ಆಧ್ಯಾತ್ಮಿಕ ಜೀವಿ, ಅವ್ರಿಗೂ ಪ್ರೇರಣೆ ಎಲ್ಲಿ ಅಂದರೆ ಡಾಕ್ಟರ್ ಜಿಯವರ ಜೀವನದಲ್ಲಿ. ಯಾಕಂದರೆ ಇದೆಲ್ಲಕ್ಕೂ ಬೇಕಾದಂಥ ದೃಷ್ಟಿ, ನಿತ್ಯದ ನಡವಳಿಕೆಗೆ ಬೇಕಾದಂಥ ಪ್ರೇರಣೆ, ಇದು ಈ ಜೀವನಿ ಕೊಡೋದಾದರೆ, ನಾನು ಹೇಳಿದ ಇನ್ನೊಂದು ಮುಖದಲ್ಲಿ ನೋಡಿದ್ರೆ ಜಗತ್ತಿನ ಇವತ್ತಿನ ಚಾಲೆಂಜಸ್, ಆಗುಹೋಗುಗಳು, ಅದಕ್ಕೆ ಉತ್ತರ ಕೊಡುವಂಥ ಭಾರತದ ಸಂಸ್ಕೃತಿಯನ್ನು, ಭಾರತದ ನಾಗರಿಕತೆಯನ್ನು, ಈ ರೀತಿ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನ, ಅದರ ಜನಕ ಆ ರೀತಿಯ ಡಾಕ್ಟರ್ ಜಿ. ಹಾಗಾಗಿ ಇವರು ಯುಗ ಪುರುಷ. ಇನ್ನು ಡಾಕ್ಟರ್ ಜಿಯವರ ಜೀವನದ ಮತ್ತೆ ನಾವು ಅದನ್ನು ಓದೋದ್ರಿಂದ ಸಂಘಟನೆಯ ಕಾರ್ಯಕರ್ತರಾಗಿರೋರಿಗೆ ಇನ್ನೂ ವಿಶಿಷ್ಟವಾದಂಥ ಲಾಭ ಇದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಅವ್ರ ಶಬ್ದವನ್ನು ನಾರಾಯಣ್ ಬೇಡ, ಸಂಘಟನೆಯ ಸಮಸ್ಯೆಗಳು ಅಂತ. ಸಂಘಟನೆಯ ಸಮಸ್ಯೆಗಳಲ್ಲ, ವ್ಯಕ್ತಿಗಳ ಸಮಸ್ಯೆ. ನಾವು ಸಂಘಟನೆಯಲ್ಲಿರೋದ್ರಿಂದ ಸಂಘಟನೆಯ ಸಮಸ್ಯೆ ಕಾಣುತ್ತೆ. ಅನೇಕ ವ್ಯಕ್ತಿಗಳು ಸಮಸ್ಯೆ ಆಗ್ತಾರೆ, ಅದು ಸಂಘಟನಾತ್ಮಕವಾಗಿ ತಿರುಗುತ್ತೆ. ಸಂಘ ಅಥವಾ ಸಂಘ ಪ್ರೇರಣೆಯಿಂದ ಹುಟ್ಟಿರುವಂಥ ಅನೇಕ ವಿಚಾರಗಳು, ಸಂಘಟನೆಗಳು, ಉಪಕ್ರಮಗಳು, ಪ್ರಕಲ್ಪಗಳು, ಪ್ರಯೋಗಗಳು ಲಕ್ಷಾಂತರ ಇವತ್ತಿರೋದ್ರಿಂದ, ಮತ್ತು ಲೇಖಕರು ಹೇಳಿದಂತೆ ಇದು ಒಂದು ಹ್ಯೂಮನ್ ಆರ್ಗನೈಸೇಷನ್, ಒಂದು ಮಾನವ ಸಂಘಟನೆ. ಅದರಿಂದ ಈ ರೀತಿಯ ಅನೇಕ 99 ಭಾಗ ಎಲ್ಲವೂ ಪೂರಕವಾಗಿ ಸರಿಯಾಗೇ ಇದ್ದರೂ 1% ಮಾನವ ಸಹಜ ಪ್ರಕ್ರಿಯೆಯಿಂದ ಅನೇಕ ಬಾರಿ ಸವಾಲಾಗಿ ನಿಲ್ಲುತ್ತೆ. ಅದನ್ನ ಸಮಸ್ಯೆ ಅಂತ ಹೇಳೋಲ್ಲ, ಚಾಲೆಂಜ್, ಸವಾಲಾಗಿ ನಿಲ್ಲುತ್ತೆ. ಆದರೆ ಡಾಕ್ಟರ್ ಜಿಯವರ ಜೀವನದಲ್ಲಿ ನಾವು ನೋಡಿದಾಗ ಮತ್ತು ಅವರ ಕಾರ್ಯಕರ್ತರಿಗೆ, ಸ್ವಯಂ ಸೇವಕರಿಗೆ ಅವರು ಕೊಟ್ಟಿರೋ ದೃಷ್ಟಿ, ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಈ ಪುಸ್ತಕದಲ್ಲೂ ಅದರ ಅನೇಕ ಹೊಳವುಗಳು ನಮಗೆ ಸಿಗುತ್ತೆ. ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅನಿಸುತ್ತೆ. ಉದಾಹರಣೆಗೆ ಅನೇಕರು, ನಿನ್ನೆನೋ ನನಗೊಬ್ಬರು ಸಂಘದ ಹಿತೈಷಿ ಸಿಕ್ಕಿದ್ರು. ನಾನಾಗಲೇ ಹೇಳಿದಂಥ ಸಚಿನ್ ನಂದ ಅವರ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಇದೆ, ಅದಕ್ಕೆ ಹೆಸರೇ ಅವರು ಬೇಕು ಅಂತ ಸ್ವಲ್ಪ ವಿಶೇಷವಾಗಿಟ್ಟಿದ್ದಾರೆ. ಎಷ್ಟಾಗಬೇಕೋ ಅಷ್ಟು ಫ್ಯಾಸಿಸ್ಟ್ ಆಗಿಲ್ಲ ಸಂಘ ಅಂತ. ಎಷ್ಟು ಫ್ಯಾಸಿಸ್ಟ್ ಆಗಬೇಕೋ ಅಷ್ಟರ ಮಟ್ಟಿಗೆ ಸಂಘ ಫ್ಯಾಸಿಸ್ಟ್ ಆಗಿಲ್ಲ ಅಂತ ಇವರು ನನಗೆ ಸಿಕ್ಕಿದವರು ಇದೇ ಭಾಷೆಯಲ್ಲಿ ಹೇಳಿದ್ರು. ಸಂಘ ಯಾವ ರೀತಿಯಾಗಿ
ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಮಿಲಿಟೆಂಟ್ ಅಂತ ಹೇಳ್ತಾರಲ್ಲ, ಅಂದರೆ ಆಕ್ರಮಣಕಾರಿ. ಸಂಘ ಆ ಥರ ಇಲ್ಲ. ಇವತ್ತು ಜಗತ್ತಿಗೆ ಆ ಥರದ್ದು ಬೇಕಾಗಿದೆ. ಅಂದರೆ ಅವ್ರಿಗೆ ನಡೆದಿರೋ ಘಟನೆಗಳು ನಿಜವಾಗೂ ಅವ್ರಿಗೆ ಆಗಿರ್ಬೋದು. ಅವ್ರು ಇರೋ ಪ್ರದೇಶ ಅದು ನನಗೆ ಗೊತ್ತು. ಆ ಪ್ರದೇಶದಲ್ಲಿ ಇರುವಂಥ ಸಮಸ್ಯೆಗಳಿದೆಲ್ಲ ನೋಡಿದಾಗ ಸಂಘ ಎಷ್ಟು ಉಗ್ರ ಅಥವಾ ಮಿಲಿಟೆಂಟ್ ಕ್ರಾಂತಿಕಾರಿ ಆಗಬೇಕು ಆ ಪ್ರಮಾಣದಲ್ಲಿ ಇಲ್ಲ ಅಂತ ಅವ್ರು ನನ್ನ ಹತ್ರ ಅವರ ವಿಷಯವನ್ನು ಹೇಳ್ತಾರೆ. ನನಗೆ ಒಂದಿಷ್ಟು ಉತ್ತರಗಳನ್ನು ಕೊಟ್ಟೆ. ಆದರೆ ಡಾಕ್ಟರ್ ಜಿಯವರು 1934ನೇ ಇಸ್ವಿಲಿ ರಘುವೀರ್ ಬಾಡೇಕರ್ ಅಂತಕ್ಕಂಥ ಒಬ್ಬರು ಕಾರ್ಯಕರ್ತರಿಗೆ ಪೂನಾ ಪ್ರದೇಶದಲ್ಲಿ, ಪಶ್ಚಿಮ ಮಹಾರಾಷ್ಟ್ರ ಪ್ರದೇಶದಲ್ಲಿ ಶಾಖೆಗಳನ್ನು ಪ್ರಾರಂಭ ಮಾಡೋದು ಮತ್ತು ಇವತ್ತು ನಾವು ಯಾವುದನ್ನು ಸಂಘ ಶಿಕ್ಷಾ ವರ್ಗ ಅಂತ ಹೇಳ್ತೀವಿ ಆ ರೀತಿಯ ಪ್ರಶಿಕ್ಷಣದ ವ್ಯವಸ್ಥೆಗಳನ್ನು ರೂಪಿಸೋದು. ಇದಕ್ಕಾಗಿ ಅವ್ರನ್ನ ಕಳಿಸಿದ್ಮೇಲೆ ಅಥವಾ ಕಳಿಸ್ಬೇಕಾದ್ರೆ ಅವ್ರಿಗೊಂದು 4 ಅಂಶಗಳನ್ನು ಟಿಪ್ಪಣಿಯಾಗಿ ಬರ್ಕೊಡ್ತಾರೆ. ಮೊದಲನೇದೇನೆಂದರೆ, ಈ ರೀತಿ ಯಾರು ನೀನು ತಯಾರು ಮಾಡ್ತೀಯ ಕಾರ್ಯಕರ್ತರು, ಅವರೆಲ್ಲರೂ ತಜ್ಞರಾಗಬೇಕು. ಹೇಗೆ ತಜ್ಞರಾಗಬೇಕು ಅಂದರೆ, ಶಿವಾಜಿಯ ಕೈ ಕೆಳಗೆ ಇದ್ದಂಥ ಸೇನಾನಿಗಳು, ಸುಬೇದಾರರು ಯಾರಿದ್ರು, ಅವ್ರು ಹೇಗೆ ನೈಪುಣ್ಯತೆ ಇತ್ತು ಆ ರೀತಿ ಸಂಘಟನೆಯಲ್ಲಿ ನೈಪುಣ್ಯತೆಯನ್ನು ಗಳಿಸುವಂಥ ತಜ್ಞರನ್ನಾಗಿ ಮಾಡಬೇಕು. ಎರಡನೇ ವಿಷಯವನ್ನು ಅವ್ರು ಬರೀತಾರೆ, ಸಂಘದ ಸ್ವಯಂ ಸೇವಕರಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಆದರೆ ಹಿಂದೂ ಸಂಸ್ಕೃತಿಗೆ ಯಾವುದೇ ರೀತಿಯಲ್ಲೂ ವಿರುದ್ಧವಾಗಿರುವ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು. ಅದಕ್ಕೆ ಪೂರಕವಾಗಿರೋ ಯಾವುದೇ ಸಾರ್ವಜನಿಕ ಚಟುವಟಿಕೆಯಲ್ಲಿ ಸ್ವಯಂ ಸೇವಕರು ಭಾಗವಹಿಸೋದು. ಆ ರೀತಿಯ ಸ್ವಯಂ ಸೇವಕರನ್ನು ತಯಾರು ಮಾಡು. ಮೂರನೇದವ್ರು ಬರೀತಾರೆ, ಸ್ವದೇಶಿ ಈ ಭಾವವನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳನ್ನ ನಾವು ತಯಾರು ಮಾಡಬೇಕು. ಕೊನೆಯ ಭಾಗ ಭಾಳ ವಿಶಿಷ್ಟವಾದ, ಅದು ನಾನು ಈಗ ಹೇಳಬೇಕಾಗಿರುವಂಥ ವಿಷಯ. ಸಂಘದ ಕೆಲಸ ಅವರು ಯಾವ ರೀತಿ ಸ್ವಯಂ ಸೇವಕರು ಕಾರ್ಯಕರ್ತರು ತಯಾರಾಗಬೇಕಂದ್ರೆ, ಕ್ಷಣಿಕ ಉತ್ಸಾಹ ಅಥವಾ ಭ್ರಮಾಧೀನರಾಗಿ ಮಾಡೋದು, ಅಥವಾ ಅತಿ ರಂಜಕತೆಯಿಂದ ಮಾಡೋದು, ಬಾಹ್ಯಮುಖದ ಕೆಲಸ. ಇದೆಲ್ಲ ಶಬ್ದಗಳು ಅದೇ ಥರ ಇಲ್ಲ, ನಾನು ಮರಾಠಿಯಲ್ಲಿ ಓದಿದಲ್ಲಿ ಇನ್ನೂ ಭಾಳ ಸ್ಪಷ್ಟ ಇದೆ. ಅದು ಹಿಂದಿಗೆ ಬಂದಮೇಲೆ ಕನ್ನಡದಲ್ಲಿ ಬಂದಾಗ ಮೂಲ ಭಾವಾರ್ಥ ಅದೇ ಇದೆ. ಅವರು ಮುಖ್ಯ ಸಾರಾಂಶ ಅವ್ರೇನು ಹೇಳಿದ್ದಾರೆ ಅಂದರೆ, ಸಂಘದ ಕೆಲಸ ಶಾಂತವಾಗಿ ಮಾಡಬೇಕಾದ ಕೆಲಸ. ಆ ಥರದ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರು ಕದಮ್ ಮಿಲ್ಕರ್ ಚಲನಾ ಹೋಗ ಅಂತ ಒಂದು ಪದ್ಯ ಬರೆದಿದ್ದಾರೆ, ಕಾವ್ಯ. ಇದೇ ಭಾವಾರ್ಥದಲ್ಲಿ ಅವ್ರು ಬರೀತಾರೆ, ಕ್ಷಣಿಕ ಜೀತು ಮೇ ದೀರ್ಘ ಹಾರು ಮೇ ಕದಮ್ ಮಿಲಾಕರು ಚಲನಾ ಹೋಗ ಅಂತ. ಅಂದರೆ ನಿರಾಸೆ, ಇದರೊಳಗೆ ಅದನ್ನೇ ಬರೀತಾರೆ. ನಿರಾಸೆ ಆಗದೆ ಇರೋರು, ಕ್ಷಣಿಕ ಉತ್ಸಾಹದಲ್ಲಿ ಕೆಲಸ ಮಾಡೋರು, ಏಕದಮ್ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋರು, ಆ ಥರದಲ್ಲ. ನಾವು ನಿರ್ಮಾಣ ಮಾಡಬೇಕಾದ್ರೆ ಶಾಂತವಾಗಿ ದೀರ್ಘವಾಗಿ ಕೆಲಸ ಮಾಡಬೇಕಾದ ಆ ಥರದವರು ತಯಾರು ಮಾಡೋರು. ಈ ಥರ 4, ನಾನು ಅದರೆಲ್ಲ ತುಂಬ ವಿವರಕ್ಕೆ ಹೋಗ್ತಿಲ್ಲ, ಅವ್ರು 4 ಟಿಪ್ಪಣಿ 4 ಅಂಶಗಳನ್ನು ಅವರು ಬಾಡೇಕರ್ ಅವ್ರಿಗೆ ಬರೆದುಕೊಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸಂಘದಿಂದ ಅಪೇಕ್ಷೆ ಸಮಾಜದ ತುಂಬ ನಿಜ ಅಗತ್ಯ ಇದೆ. ಆದರೆ ಡಾಕ್ಟರ್ ಜಿಯವರು ಸಂಘ ಸ್ಥಾಪನೆ ಮಾಡಿದಾಗ ಇದೆಲ್ಲವನ್ನು ಮೊದಲೇ ಮಾಡಿ ಬಂದಿದ್ರು. ಅವರು ಸ್ವತಃ ಬಂದೂಕು ಬಾಂಬು ಇಟ್ಕೊಂಡು ಹೋರಾಟ ಮಾಡಿದವರು, ಅನುಶೀಲನ ಸಮಿತಿ ಸದಸ್ಯರಾಗಿದ್ದರು, ರಾಜಕೀಯ ನೇತಾರರಾಗಿದ್ರು. ಈಗ ತಾನು ಹೇಳೋರು 28ನೇ ಇಸ್ವಿ ನಂತರ ಅವರು ರಾಜಕೀಯವನ್ನು ಬಿಟ್ಬಿಟ್ರು. ಅಲ್ಲಿವರೆಗೂ ಸಂಘ ಸ್ಥಾಪನೆ ಆದಮೇಲೂ 3 ವರ್ಷ ರಾಜಕೀಯ ನೇತಾರ ಕೆಲಸ ಮಾಡಿದ್ರು. ಮತ್ತು ಅವರು ಮತ್ತು ಅವರ ಸ್ನೇಹಿತರು ಮಧ್ಯಪ್ರದೇಶದಲ್ಲಿ ಯಾವ ರೀತಿ ವ್ಯಕ್ತಿಗಳನ್ನು ಕ್ರಾಂತಿಕಾರಿಕ ಆಯ್ಕೆ ಮಾಡ್ತಾಯಿದ್ರು, ಆಗ ಆ ಒಂದು ಘಟನೆ ಈ ಪುಸ್ತಕದಲ್ಲಿದೆ. 3 ಜನರನ್ನು ಆಯ್ಕೆ ಮಾಡಿದ್ರು, 4 ಜನರನ್ನು ಬಹುಶಃ. ಇವರಿಗೆ ಭಾಳ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಅದನ್ನು ಇವರ ನಹಾಪಾಲ್ಕರ್ ಅವರ ಪುಸ್ತಕ ಜ್ಞಾನದೊಳಗೂ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದರ ಒಂದು ಸಾರಾಂಶ ಇದರೊಳಗೂ ಇದೆ. ಒಂದು ಬಹಳ ಪ್ರಮುಖವಾದ ಯಾವುದೋ ಒಂದು ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸ ಮಾಡೋದಕ್ಕೆ ಆ 4 ಜನರನ್ನು ಕರ್ಕೊಂಡೋಗಿ ಇವ್ರ ಜೊತೆಗಿದ್ದ ಸಹಾಯಕರು ಒಂದು ಬಾವಿ ತೋರಿಸಿದ್ರು. ಆ ಬಾವಿ ಎಷ್ಟು ಆಳ ಇದೆ, ಹೇಗಿದೆ ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡು ಇದ್ರೊಳಗೆ ಹಾರಬೇಕು ಅಂತ ಹೇಳಿದ್ರೆ ಇದೇ ಥರ ನಾವು ಕಣ್ಣು ಮುಚ್ಕೊಂಡು ಹಾರೋದು ಅಂತ ಶಬ್ದದಲ್ಲಿ ಹೇಳ್ತಾರೆ. ಆ ಥರ ಪ್ರಾಕ್ಟಿಕಲಿ
3 ಜನರು ಸಿದ್ಧ ಆಗಲಿ, ಒಬ್ಬ ಮಾತ್ರ ಅರ್ಧ, ಅವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಬಂದರು. ಅಂದರೆ ಆ ಥರದ ಎಲ್ಲ ಕೆಲಸಗಳನ್ನ ಮಾಡಿದ್ರು. ಅಥವಾ ಸಂಘದ ಮೊದಲನೇ ಸರ್ಕಾರಿ ವಾರ ಬಾಳಾಜಿ ಹುದ್ದಾರ್, ಡಾಕ್ಟರ್ ಜಿಯವರ ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿ. ಅವರೇನು ಡಾಕ್ಟರ್ ಜಿಯವರ ಜೊತೆಗೆ ಯಾತಾಯಾತ ಇದ್ರಲ್ಲಿ ಇದೆಲ್ಲವನ್ನು ನೋಡಿದ್ರು ಅನ್ನೋದಕ್ಕೆ ನಾನು ವಿಶ್ಲೇಷಣೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆನೂ ಒಂದು ಪುಟ ಬಾಳಾಜಿ ಹುದ್ದಾರ್ ಅವ್ರ ಬಗ್ಗೆ ಇದೆ ಇದರೊಳಗೆ. ಬಾಳಾಜಿ ಹುದ್ದಾರ್ ಅವರು 23ನೇ ವಯಸ್ಸಿನಲ್ಲೇ ಅವರನ್ನ ಡಾಕ್ಟರ್ ಜಿಯವರು ಸಂಘದ ಸರ್ಕಾರಿ ವಾರಾಗಿ ಮಾಡಿದ್ರು. ಇವತ್ತು ದತ್ತಾತ್ರೇಯ ಹೊಸಬಾಳೆ ಅವರು ಇದರಲ್ಲಿ ಆಸ್ಥಾನದಲ್ಲಿ. ಆಗ ಸಂಘ ಇನ್ನೂ ಭಾಳ ಚಿಕ್ಕದಿತ್ತು. ಯಾಕಂದ್ರೆ ಅವ್ರಿಗೆ ತುಂಬ ಕ್ಷಮತೆ ಇತ್ತು, ಅಗ್ರೆಷನ್ ಇತ್ತು, ಟಾಸ್ಕ್ ಮಾಸ್ಟರ್ ಆಗಿದ್ರು, ನಿಶ್ಚಯ ಮಾಡಿದ್ದನ್ನು ಮಾಡೇ ಮಾಡ್ತಾಯಿದ್ರು. ಆದರೆ ಕ್ರಾಂತಿಕಾರ್ಯದ ಮನೋಭಾವ ಇತ್ತು. ಹಾಗಾಗಿ ಡಾಕ್ಟರ್ ಜಿ ಅವ್ರಿಗೆ ಹೇಳದೆ ಒಂದು ಮಧ್ಯಪ್ರದೇಶ, ಅವ್ರ ಮೂಲದ ಮಧ್ಯಪ್ರದೇಶದವರೇ, ಜತೀನ್ ಬಾಗಾ ಜತೀನ್ ಅಂತ ಯಾರು ಕ್ರಾಂತಿಕಾರಿ ಇದ್ರು, ಅವರ ಒಂದು ಯೋಜನೆಯಲ್ಲಿ ಬ್ರಿಟಿಷರ ಒಂದು ಖಜಾನೆಯನ್ನು ದರೋಡೆ ಮಾಡುವ ಕೆಲಸ, ಅದಕ್ಕೆ ಇವ್ರು ಹೊರಟೋದ್ರು. ಆದರೆ ಅವರಲ್ಲಿ ಬಂಧನ ಆದರು. ಡಾಕ್ಟರ್ ಜಿ ಅವ್ರಿಗೆ ಗೊತ್ತಾಗಲಿಲ್ಲ. ಎಲ್ಲ ಕ್ಷಮತೆ ಇತ್ತು. ಆಮೇಲೆ ಅವರು ಒಂದು 4-5 ವರ್ಷ ಜೈಲಲ್ಲಿ ಇದ್ರು, ಬಂದರು. ಆಮೇಲೆ ಲಂಡನಲ್ಲಿ ಓದಬೇಕು ಅಂತ ಡಾಕ್ಟರ್ ಅದಕ್ಕೆ ವ್ಯವಸ್ಥೆ ಮಾಡಿದ್ರು. ಈ ಮನುಷ್ಯನ ತುಂಬ ಕ್ಷಮತೆ ಇದೆ ಗೊತ್ತಿದ್ದು ಡಾಕ್ಟರ್ ಜಿ ಅವ್ರಿಗೆ. ಲಂಡನ್ಗೆ ಹೋದರು. ಅಲ್ಲಿ ಓದ್ತಾ ಬ್ರಿಟಿಷ್ ಸೈನಿಕರ ಪರಿಚಯ ಆಯ್ತು ಅವ್ರಿಗೆ. ಬ್ರಿಟಿಷ್ ಸೈನಿಕರಲ್ಲಿ ಅನೇಕರು ಸ್ಪೇನ್ಗೆ ಹೋದರು ಹೋರಾಟ ಮಾಡೋಕ್ಕೆ. ಅಲ್ಲಿ ಆಗ ಫ್ರಾಂಕಾಯ್ಸ್ ಅಂತ ಯಾರು ಅದರ ಪ್ರಮುಖ ಇದ್ದ, ಅವನ ವಿರುದ್ಧ ಇವರು ಅವ್ರ ಜೊತೆ ಸೇರ್ಕೊಂಡು ಸ್ಪೇನ್ಗೆ ಹೋದರು. ಅಲ್ಲಿ ಬಂದೂಕು ಬಾಂಬ್ ಇಟ್ಕೊಂಡು ಹೋರಾಟ ಮಾಡಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅಲ್ಲಿ 5 ವರ್ಷ ಜೈಲಲ್ಲಿದ್ದರು. 38ನೇ ಇಸ್ವಿಲಿ ಬಂದರು. ಸ್ವತಃ ಡಾಕ್ಟರ್ ಜಿಯವರು ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಬಂದರು. ಆಗಲೂ ಅವ್ರ ಬಗ್ಗೆ ಅಂದರೆ ಈ ಕ್ರಾಂತಿಕಾರ್ಯ ಮಾಡೋರ ಈ ಶಕ್ತಿಯ ಚಾನಲ್ ಏನಿದೆ ಅದನ್ನು ಸಂಘಟನೆಗೆ ಉಪಯೋಗಿಸ್ಬೇಕು ಅಂತ ಡಾಕ್ಟರ್ ಜಿಯವ್ರಿಗಿತ್ತು. ಆದರೆ ಅವರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರು. ಅವ್ರಿಗೆ ಕ್ರಾಂತಿಕಾರ್ಯದ ಬಗ್ಗೆ ಇನ್ನೂ ಆ ಹಸಿವು ಹೋಗಿಲ್ಲ, ಮತ್ತು ಇದು ಸಂಘಟನೆಗೆ ಉಪಯೋಗ ಇಲ್ಲ, ಇದೆರಡೂ ಗೊತ್ತಾಯ್ತು ಡಾಕ್ಟರ್ ಜಿಯವ್ರಿಗೆ. ಅವರಿಗೆ ಸಂಬಂಧ ಇಟ್ಕೊಂಡ್ರು ಆಮೇಲೆ. ಆದರೆ ಅವ್ರಿಗೆ ಪ್ರಮುಖ ಜವಾಬ್ದಾರಿಯನ್ನು ಕೊಡಲಿಲ್ಲ. ಆದರೆ ಆ ವ್ಯಕ್ತಿನೂ 52ನೇ ಇಸ್ವಿ ನಂತರ ಆಧ್ಯಾತ್ಮಿಕ ಜೀವಿ ಆಗ್ಬಿಟ್ರು. ಪೂರ್ತಿ ಇದೆಲ್ಲ ಬಿಟ್ಟು ಸಾರ್ವಜನಿಕ ಜೀವನ ಬಿಟ್ಟು ಸನ್ಯಾಸ ತಗೊಂಡ್ರು. ನಾನು ಯಾಕೆ ಈ ಘಟನೆಯನ್ನು ಹೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ಜಿಯವ್ರಿಗೆ ಯಾವುದು ಗೊತ್ತಿರಲಿಲ್ಲ, ಇದು ಯಾವುದು ಬೇಡ ಅಂತಿರಲಿಲ್ಲ. ಆದರೆ ಸಂಘಕ್ಕೆ ಏನು ಬೇಕು ಅಂತ ಗೊತ್ತಿತ್ತು. ಸಮಾಜ ಹೊಗಳುತ್ತೆ ಹುತಾತ್ಮರನ್ನು, ಬಾಂಬು ಬಂದೂಕು ಇಟ್ಕೊಳ್ಳೋರನ್ನ ಹೊಗಳುತ್ತೆ ಅಥವಾ ಅವ್ರನ್ನ ಗೌರವಿಸುತ್ತೆ. ಆದರೆ ಸಮಾಜ ತಮ್ಮ ಮನೆಯಲ್ಲೇ ಇರೋದಕ್ಕೆ ಒಪ್ಕೊಳ್ಳೋದು. ಸಂಘ ಅಥವಾ ಡಾಕ್ಟರ್ ಜಿಯವರು ನಾನು ಹೇಳಿದಂತೆ ಜೀವನವನ್ನು ಬದಲಿಸುವ, ಜೀವನವನ್ನು ಬದಲಾಯಿಸೋದ್ರ ಮೂಲಕ ಚಳುವಳಿಯನ್ನು ಕಟ್ಟುವ, ಸಂಘಟನೆಯನ್ನು ಕಟ್ಟುವ ಕೆಲಸಕ್ಕೆ ಹಾಕಿದ್ರು. ಸ್ವತಃ ಅವರೇ ಕ್ರಾಂತಿಕಾರಿಯಾಗಿದ್ದರು. ಅದು ಇದಕ್ಕೆ ಉಪಯೋಗ ಇಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಅದ್ರ ಬಗ್ಗೆ ಗೌರವ ಕಡಿಮೆ ಆಗಲಿ. ಅವರು ಸಂಘ ಸ್ಥಾಪನೆ ಮಾಡಿದ್ಮೇಲೂ, ಸರ್ಸಂಘಚಾಲಕರಾದ್ಮೇಲೂ ರಾಜ್ಗುರು ಭಗತ್ ಸಿಂಗ್ ಜೊತೆಗೆ ಯಾರಿದ್ರು, ಅವ್ರಿಗೆ ಅನೇಕ ವ್ಯವಸ್ಥೆಗಳು ಮಾಡಿದ್ರು. ಅವರು ಬಾಂಬ್ ಹಾಕಿ ಅಜ್ಞಾತರಾಗಿದ್ರಲ್ಲ, ಆಗ ಮಧ್ಯ ಭಾರತದಲ್ಲಿ ಡಾಕ್ಟರ್ ಜಿಯವರೇ ಸ್ವತಃ ವ್ಯವಸ್ಥೆ ಮಾಡಿದ್ರು. ಕ್ರಾಂತಿ ಕಾರ್ಯಗಳ ಬಗ್ಗೆ ಯಾವತ್ತೂ ಅಗೌರವ ಇರಲಿಲ್ಲ. ಆದರೆ ಅವ್ರಿಗೆ ಗೊತ್ತಿತ್ತು ಯಾವ ಕೆಲಸ ನಾನು ಮಾಡೋಕ್ಕೆ ಹೊರಟಿದ್ದೀನಿ, ಇದಕ್ಕೆ ಯಾವುದು ಉಪಯೋಗ ಅಂತ. ಸ್ವತಃ ಅವರ ಜೀವನವನ್ನೇ ಬದಲಾಯಿಸ್ಕೊಂಡ್ರು. ಮತ್ತು ರಾಜಕೀಯದ ಅಗತ್ಯತೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಒಂದು ಚಳುವಳಿಯಾಗಿ ರಾಜಕೀಯ ಬದಲಾವಣೆ ತರಬೇಕು ಸಮಾಜದಲ್ಲಿ, ಆದರೆ ಸಂಘ ರಾಜಕೀಯ ಆಗಬಾರ್ದು, ಇದು ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಹಾಗಾಗಿ ರಾಜಕೀಯವನ್ನು ಮತ್ತು ಸಂಘವನ್ನು ದೂರ ಇಡುವ ಒಂದು ಗೆರೆ ಸೂಕ್ಷ್ಮವಾಗಿ ಹಾಕಿದ್ರು. ಹಾಗೆ ಇವತ್ತಿನ ನಾನು ಅದಕ್ಕೆ ಯಾಕೆ ಹೇಳಿದೆ ಅಂದರೆ, ಇದನ್ನು ಓದಿದ್ರೆ ಇವತ್ತು ಈ ರೀತಿ ಅನೇಕ ಪ್ರಶ್ನೆಗಳು, ಸಂಘನೇ ಯಾಕೆ ರಾಜಕೀಯ ಪಕ್ಷವಾಗಬಾರ್ದು ಅಂತ ಅನೇಕ ಪ್ರಶ್ನೆ ಕೇಳ್ತು. ಭಾಳ ಹಿರಿಯರು ಕೂಡ ಯಾಕೆ ಈ ಗೆರೆಗಳನ್ನು ಹಾಕಿದ್ರು ಡಾಕ್ಟರ್ ಜಿಯವರು? ಸ್ವಂತದ ಅನುಭವ ಮತ್ತು ದೂರದೃಷ್ಟಿ ಎರಡು ಡಾಕ್ಟರ್ ಜಿಯವರಲ್ಲಿತ್ತು. ಈ ರೀತಿ ಅನೇಕ ಘಟನೆಗಳು, ಅನೇಕ ಅವರ ಇವತ್ತಿನ ಕಾರ್ಯಕರ್ತರಿಗೆ ಕಾರ್ಯ ಪದ್ಧತಿಯ ಬಗ್ಗೆ ಶ್ರದ್ಧೆ ಉಂಟು ಮಾಡುವ, ದೃಷ್ಟಿ ಕೊಡುವ ಅನೇಕ ಅಂಶಗಳು ಡಾಕ್ಟರ್ ಜಿಯವರ ಬಗ್ಗೆ ಇವತ್ತು ಪ್ರಕಟ ಆಗ್ತಾ ಇರುವಂಥ ಅನೇಕ ಪುಸ್ತಕಗಳಲ್ಲಿದೆ. ನನಗನ್ಸುತ್ತೆ ಇವತ್ತು ಸ್ವಯಂ ಸೇವಕರಾಗಿ, ಕಾರ್ಯಕರ್ತರಾಗಿ, ಯಾರ ಸಂಘದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಇನ್ನೊಮ್ಮೆ ಈ ದೃಷ್ಟಿಯಿಂದ ಡಾಕ್ಟರ್ ಜಿಯವ್ರನ್ನ ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ರಿವಿಸಿಟ್ ಮಾಡೋದು ಅಂತಾರಲ್ಲ, ಅದನ್ನು ವಾಪಸ್ ಈ ದೃಷ್ಟಿಯಿಂದ ನೋಡಿ
ಇವತ್ತಿನ ಸಮಾಜದ ಮನಸ್ಥಿತಿ, ಸಂಘವನ್ನು ಹೊಗಳುವವರು ತೆಗಳುವವರು ಅವರ ಮನಸ್ಥಿತಿ. ಅದಕ್ಕಾಗಿ ಸಂಘ ಅವ್ರ ಜೊತೆಗೆ ಸಂವಾದ ಮಾಡಬೇಕಾದ್ರೆ ಯಾವ ದೃಷ್ಟಿಯಿಂದ ಮಾಡಬೇಕು. ಹೊಗಳೋರು, ಸಂಘವನ್ನು ತುಂಬ ಹೊಗಳೋರು ಕೂಡ ಹೊಗಳೋದು ಯಾತಕ್ಕೆ ಮತ್ತು ಹೊಗಳಬೇಕಾದ್ರೆ ಅವ್ರು ನಮ್ಗೆ ಕೊಡೋ ಸಲಹೆಗಳೇನು, ಇದನ್ನು ಸೂಕ್ಷ್ಮವಾಗಿ ನಾವು ನೋಡಬೇಕಾಗುತ್ತೆ. ಅಥವಾ ತೆಗಳೋರು ಸಂಘದಲ್ಲಿ ಇದಿಲ್ಲ ಅಥವಾ ಸಂಘ ಈ ರೀತಿ ಅಂತ ಹೇಳ್ತಾರೆ, ಅದಕ್ಕೂ ಇದರೊಳಗೆ ಉತ್ತರ ಇದೆ. ಸಂಘವನ್ನು ಆಧರಿಸೋರು, ಪ್ರೀತಿಸೋರು, ಅವ್ರಿಗೂ ಸರಿಯಾದ ದೃಷ್ಟಿ ಕೊಡುವಂಥ ಡಾಕ್ಟರ್ ಜಿಯವರ ಜೀವನ ಇದೆ, ವಿಚಾರ ಇದೆ. ಸಂಘದ ಅನೇಕ ಟೀಕೆಗಳು ಅಥವಾ ಸಂಘವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು, ಇವರಿಗೆ ಸರಿಯಾದಂಥ ಮಾಹಿತಿಯನ್ನು, ದೃಷ್ಟಿಯನ್ನು ಕೊಡುವಂಥ ವಿಚಾರಗಳು ಕೂಡ ಡಾಕ್ಟರ್ ಜಿಯವರ ಜೀವನದಲ್ಲಿದೆ. ನನಗನ್ಸುತ್ತೆ ಎಲ್ಲ ದೃಷ್ಟಿಯಿಂದ ಈ ರೀತಿಯ ಡಾಕ್ಟರ್ ಜಿಯವರ ಬಗ್ಗೆ ಕುರಿತಾದ, ಅವರ ವಿಚಾರದ ಕುರಿತಾದ, ಅವರ ಜೀವನದ ಕುರಿತಾದ ಪುಸ್ತಕಗಳು ಪ್ರಕಾಶನ ಆಗಬೇಕಾದ ಅಗತ್ಯ ಇದೆ. ನಾರಾಯಣ್ ಶೆಣೆಯವರು ಇಂಥ ಒಂದು ಬಹಳ ಅಗತ್ಯವಾದಂಥ ಮತ್ತು ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸಂಘದ ಒಂದು ಸ್ಥಾನ, ಸಂಘ ಇವತ್ತೊಂದು ಪೊಸಿಷನಲ್ಲಿದೆ ಸಮಾಜದಲ್ಲಿ. ಆ ಒಂದು ಸ್ಥಾನ ದೃಷ್ಟಿಯಿಂದ ಡಾಕ್ಟರ್ ಜಿಯವರ ಒಂದು ಮಹತ್ವ, ಪ್ರಾಸಂಗ ಅಥವಾ ಪ್ರಸ್ತುತತೆ ಇದೆಷ್ಟಿದೆ ಅಂತ ತಿಳಿಸ್ಕೊಡುವಂಥ, ನಾನಾಗಲೇ ಹೇಳಿದ ಘಟನೆಗಳು ಹೋದಾಗ ಭಾಳ ಸರಳ ಅಂತ ಅನಿಸುತ್ತೆ, ಆದರೆ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿದ್ರೆ ಇವತ್ತಿಗೆ ಅಗತ್ಯವಾದ ರೀತಿಯಲ್ಲಿ ಇದರೊಳಗಿರೋ ಘಟನೆಗಳು ನಮಗೆ ದೃಷ್ಟಿ ಕೊಡುತ್ತೆ ಅನಿಸುತ್ತೆ. ನಾವೆಲ್ಲರೂ ಕೂಡ ಇದನ್ನು ಕೊಂಡು ಓದಿದರೆ ಮತ್ತು ನಮ್ಮ ಶಾಖೆಗಳಲ್ಲೂ ಸ್ವಯಂ ಸೇವಕರಿಗೆ, ಹಿತೈಷಿಗಳಿಗೆ, ಸಮಾಜದಲ್ಲಿ ಹೊಸದಾಗಿ ಸಂಪರ್ಕಕ್ಕೆ ಬರ್ತಾ ಇರುವಂಥವ್ರಿಗೆ ಇವರೆಲ್ಲರಿಗೂ ತಲುಪಿಸಿದ್ರೆ ಈ ಒಂದು ಕೆಲಸ ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟು ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.